Hi everyone, good evening to all. So welcome to the Rio Academy. Okay guys, so ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಎಲ್ಲರೂ ಕಾಫಿ ಕುಡಿದು ಈ ಶುಭ ಸಂಜೆಯಲ್ಲಿ ನಾವು ಪಾಠವನ್ನ ಕೇಳ್ತಾ ಹೋಗೋಣ. ಸೊ ನಾನು ಸುಷ್ಮಿತಾ, ಐ ಆಮ್ ಗೋಯಿಂಗ್ ಟು ಟೇಕ್ ಇಂಗ್ಲಿಷ್ ಕ್ಲಾಸ್ ಫಾರ್ ಯುವರ್ ಸೆಕೆಂಡ್ PUC now, and in the coming days I am going to continue in the I am going to engage for first PUC also. Okay na ಗೈಸ್, ನಮ್ಮ ರಿಯೋ ಅಕಾಡೆಮಿನಲ್ಲಿ PUC ಮಕ್ಕಳಿಗೋಸ್ಕರ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ಲೈವ್ ಕ್ಲಾಸಸ್ ಮೂಲಕ ಟೀಚ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆನಾ? ನಮ್ಮ ರಿಯೋ ಅಕಾಡೆಮಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಅನ್ನ ಒತ್ತೋದ್ರ ಮೂಲಕ ನಮ್ಮ ಎಲ್ಲಾ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ. ಸೊ ಲೈವ್ ಕ್ಲಾಸಸ್ ನ ಡೈಲಿ ಕೇಳ್ತಾ ಕೇಳ್ತಾ ನೀವೇನ್ ಮಾಡ್ಬೋದು, ನಿಮ್ಮ ಎಕ್ಸಾಮ್ ನಲ್ಲಿ ಒಳ್ಳೆ ಸ್ಕೋರ್ ಅನ್ನ ತಗೋಬಹುದು. ಓಕೆನಾ? ಸೊ ನಿಮ್ಮ ಎಕ್ಸಾಮ್ ನಲ್ಲಿ ನಿಮ್ಗೀಗ ಆನ್ಯುವಲ್ ಸಿಸ್ಟಮ್ ಅಲ್ಲಿ 80 ಮಾರ್ಕ್ಸ್ ಗೆ ನಿಮ್ಗೆ ಎಕ್ಸಾಮ್ ಬರೆಯೋ ತರ ಇರೋದ್ರಿಂದ, ಓಕೆನಾ, ಲೈಕ್ ಬಿಫೋರ್ ಏನಿತ್ತು 100 ಮಾರ್ಕ್ಸ್ ಗೆ ಇತ್ತಲ್ವಾ, ಸೊ ಇವಾಗ ಏನಾಗಿದೆ 80 ಮಾರ್ಕ್ಸ್ ಗಿದೆ. ಸೊ 80 ಔಟ್ ಆಫ್ 80 ತೆಗಿಬಹುದು. ಆ ರೀತಿಯಾಗಿ ನಾವು ನಿಮ್ಮನ್ನ ಪ್ರಿಪೇರ್ ಮಾಡೋದು ನಮ್ಮ ಜವಾಬ್ದಾರಿ. ಓಕೆನಾ? ನಮ್ಮ ಜೊತೆಲಿ ನೀವೇನ್ ಮಾಡ್ತಾ ಹೋಗ್ಬೇಕು, ಪಾಠವನ್ನ ಕಲಿತಾ ಹೋಗ್ಬೇಕು ವಿತ್ ಡಿಟರ್ಮಿನೇಷನ್ ಅಂಡ್ ಫೋಕಸ್. ಓಕೆ, ಸೊ ಗೈಸ್, ನಾನು ಹಿಂದೆ ಆಲ್ರೆಡಿ ಎಷ್ಟು ಪದ್ಯಗಳನ್ನ ಮಾಡಿದ್ದೀನಿ, ಪಾಠನೂ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಅಕಾರ್ಡಿಂಗ್ ಟು ದಟ್ ನಾವು ನೋಟ್ಸ್ ಅನ್ನ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ವಾಟ್ಸ್ಆಪ್ ಅಂಡ್ ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗಬೇಕು ಫಾರ್ ಯುವರ್ ಸ್ಟಡಿ ಮೆಟೀರಿಯಲ್. ಸೊ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್ most of the questions will come from our study material. So don't worry, you will get the better score. Okay, ನೀವು ಮಾಡ್ಬೇಕಿರೋದಿಷ್ಟೇ ಫೋಕಸ್ ಮತ್ತೆ ಡಿಟರ್ಮಿನೇಷನ್ ಇಂದ ನಮ್ ಜೊತೆಲಿ ಓದ್ಕೊಳ್ತಾ ಹೋಗ್ಬೇಕು. ಓಕೆನಾ? ಸೊ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗಿದೆ, ನೀವು ಆಲ್ರೆಡಿ ಕ್ಲಾಸಸ್ ಅನ್ನ ಎಂಗೇಜ್ ಮಾಡ್ತಾ ಇದ್ದೀರಾ. ಸೊ ಡೋಂಟ್ ವರಿ, ಭಯ ಪಡ್ಬೇಡಿ. ಇಂಗ್ಲಿಷ್ ಅಂತ ಅಂದ್ರೆ ಐ ವಿಲ್ ಬಿ ದೇರ್ ವಿತ್ ಯು ಟಿಲ್ ಯುವರ್ ಎಕ್ಸಾಮಿನೇಷನ್. ಓಕೆನಾ? ಸೊ ಇವತ್ತು ನಮ್ಮ ಪಾಠವನ್ನ ಸ್ಟಾರ್ಟ್ ಮಾಡೋಣ. ನಾವು ಆಲ್ರೆಡಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅನ್ನೋ ಪಾಠವನ್ನ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಇಟ್ ಟುಕ್ 3 sessions and today I think I will finish. ಓಕೆ, ಸೊ ಇದೊಂದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿರೋದ್ರಿಂದ ನಾನು ನಿಧಾನಕ್ಕೆ ಪಾಠ ಮಾಡ್ತಾ ಇದ್ದೀನಿ. ಸೊ MCQ ಕ್ವೆಶನ್ಸ್ ಮತ್ತೆ 4 ಮಾರ್ಕ್ ಕ್ವೆಶನ್ ಇದರಲ್ಲಿ ಬರೋದ್ರಿಂದ ಯು ನೀಡ್ ಟು ಪಾಯಿಂಟ್ ಔಟ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆನಾ? ಸೊ ನಿಮ್ಮದೇ ಆದಂತ ನೋಟ್ಸ್ ಅನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕು, ಪಾಯಿಂಟ್ಸ್ ನ ಮಾಡ್ತಾ ಹೋಗ್ಬೇಕು. ಆಗ ಏನಾಗುತ್ತೆ, ನಿಮ್ಗೆ ಈಸಿಯಾಗಿ ಎಕ್ಸಾಮ್ ಟೈಮ್ ಅಲ್ಲಿ ಜಸ್ಟ್ ಒಂದು ರಿವಿಷನ್ ಮಾಡ್ಕೊಂಡ್ರೆ, ನಾವು ಕೊಟ್ಟಿರೋ ಮೆಟೀರಿಯಲ್ಸ್ ಇಂಪಾರ್ಟೆಂಟೇನೆ, ಬಟ್ ನೀವು ನಿಮಗೆ ನೋಟ್ಸ್ ಮಾಡ್ಕೋತಿರಲ್ವಾ, ಸೊ ಅದೇನಾಗುತ್ತೆ, ಹೆಚ್ಚು ಕಾಲ ನಿಮ್ಗೆ ನೆನಪಲ್ಲಿ ಉಳಿಯುತ್ತೆ. ಆ ಕಾರಣಕ್ಕೋಸ್ಕರ ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ನಿಮ್ದೇ ಆದಂತ ನೋಟ್ಸ್ ಅನ್ನ ಇಟ್ಕೊಳ್ಳಿ ಅಂತ. ಹಾಯ್ ಮನೀಶ್, ಗುಡ್ ಈವ್ನಿಂಗ್. ಸೊ ಒನ್ಸ್ ಅಗೇನ್ ಗುಡ್ ಈವ್ನಿಂಗ್ ಟು ಆಲ್. ಲೆಟ್ಸ್ ಬಿಗಿನ್ ದ ಲೆಸನ್ ನಾವ್. ಓಕೆನಾ? ಸೊ ವಂದನಾ ಶಿವ ಅವರ ಕಲಿತ ಪಾಠಗಳು, ಫಾರೆಸ್ಟ್ ಇಂದ ಕಲಿತಂತಹ ಪಾಠಗಳನ್ನ ನಾವು ಕಲಿತಾ ಇದೀವಿ. ಓಕೆ, ಇದೊಂದು ನಮ್ಗೆ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗಿರುವಂತಹ ಒಂದು ಲೈಕ್ ತುಂಬಾ ಮುಖ್ಯವಾದ ಲೆಸನ್. ಹಾಗಾಗಿ ನಮ್ಮ ಸಿಲೆಬಸ್ ಅಲ್ಲಿ ಇಟ್ಟಿರೋದು. ಓಕೆನಾ? ಸೊ ನಾವು ಚಿಪ್ಕೋ ಮೂವ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ ಅಂಡ್ ನವಧಾನ್ಯ ಫಾರ್ಮ್ ಬಗ್ಗೆ ತಿಳ್ಕೊಂಡ್ವಿ. ಸೊ ರೈಟ್ಸ್ ಆಫ್ ಮದರ್ ಅರ್ತ್ ಬಗ್ಗೆ ತಿಳ್ಕೊಂಡ್ವಿ. ಅಂಡ್ ನಾವ್ ವಿ ಆರ್ ಲರ್ನಿಂಗ್ ಅಬೌಟ್ ವಾಟ್. ಸೊ ನಿನ್ನೆ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಇಫ್ ಯು ರಿಮೆಂಬರ್, ಕ್ಯಾನ್ ಯು ಟೆಲ್ ಮೀ? ಓಕೆ, ಸೊ ಮದರ್ ಅರ್ತ್ ನ ನಾವು ಯಾವ ರೀತಿಯಾಗಿ ಒಂದು ಡೆಡ್ ಮೆಟೀರಿಯಲ್ ಅಂತ ಯೂಸ್ ಮಾಡ್ತಾ ಇದೀವಿ, ಡೆಡ್ ಮೆಟೀರಿಯಲ್ ಅಂತ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಾವೇನ್ ಮಾಡಿದ್ವಿ, ಇವಾಗ ತಿಳ್ಕೊಳ್ತಾ ಹೋಗ್ತಾ ಇದೀವಿ. ಸೊ ಮೊದಲೆಲ್ಲ ನಾವು ಹಿಂದಿನ ಕಾಲದಲ್ಲಿ ಮದರ್ ಅರ್ತ್ ಅನ್ನ ಪೂಜೆ ಮಾಡ್ತಾ ಇದ್ವಿ. ಪೂಜಿಸೋದ್ರ ಮೂಲಕ ನಾವೇನ್ ಮಾಡ್ತಾ ಇದ್ವಿ, ನಮ್ಮ ವ್ಯವಸಾಯ ಕೆಲಸ ಇರ್ಬೋದು, ಆರಂಭ ಇರ್ಬೋದು. ಆಯ್ ಸ್ನೇಹ, ಗುಡ್ ಈವ್ನಿಂಗ್. ಸೊ ನಮ್ಮ ವ್ಯವಸಾಯವನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಕೃಷಿನೇ ಎಲ್ಲದಕ್ಕೂ ಮೂಲ ಅಲ್ವಾ. ಸೊ ನಾವು ಬದುಕಬೇಕು ಅಂತಂದ್ರೆ
ಆಹಾರ ತಿನ್ಬೇಕು, ಆಹಾರವನ್ನ ಸೇವಿಸಬೇಕು. ಗುಡ್ ಈವ್ನಿಂಗ್. ಎಸ್, ಸಪರೇಟ್ನೆಸ್ ಬಗ್ಗೆ ತಿಳ್ಕೊಂಡ್ವಿ. ದಟ್ ಈಸ್ ದ ಮೇನ್ ರೀಸನ್. ಸಪರೇಟ್ನೆಸ್ ಅನ್ನೋ ಒಂದು ಏನು ವಿಭಾಗ, ಪ್ರತ್ಯೇಕತೆ ಅನ್ನೋ ಒಂದು ಏನು ಆಚರಣೆಯಿಂದಾಗಿ, ನೇಚರ್ ಇಂದ ನಮ್ಮನ್ನ ನಾವು ಪ್ರತ್ಯೇಕ ಮಾಡ್ಕೊಳ್ತಿರೋದ್ರಿಂದಾಗಿ ನಾವೇನ್ ಮಾಡ್ತಾ ಇದೀವಿ, ಮದರ್ ಅರ್ಥನ ಒಂದು ಡೆಡ್ ಮ್ಯಾಟರ್ ಆಗಿ, ಒಂದು ಸತ್ವ ಇಲ್ಲದ, ಜೀವ ಇಲ್ಲದ, ಸತ್ತೋಗಿರುವ ಒಂದು ಭೂಮಿ ಅಥವಾ ಕಚ್ಚಾ ವಸ್ತು ಅಂತ ಮಾತ್ರ ಅದನ್ನ ಏನ್ ಮಾಡ್ತಾವಿ, ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೀವಿ. ಅದರಿಂದ ಎಷ್ಟು ಸಾಧ್ಯ ಅಷ್ಟು ನಮಗ್ ಬೇಕಾಗಿರೋ ರೀತಿಯಲ್ಲಿ ನಾವು ಲಾಭದಾಯಕವಾಗಿ ನೋಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ತಾ ಇದೆ, ನಮ್ಮನ್ನೇ ನಾವು ಏನ್ ಮಾಡ್ಕೋತಾ ಇದೀವಿ, ಆ ಅವನತಿಯ ಹಾದಿನಲ್ಲಿ ಹಿಡ್ದಿದೀವಿ ಅಂತ ನಮ್ಗೆನೆ ತಿಳಿತಾ ಇಲ್ಲ ಅಂತ ನಮ್ಮ ರೈಟರ್ ಅಥವಾ ಜಾಗತೀಕರಣದ ಪರಿಣಾಮವಾಗಿ ಏನೆಲ್ಲ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರೈಟ್ಸ್ ಆಫ್ ಮದರ್ ಅರ್ತ್ ಮಾಡ್ಬೇಕಾದ್ರೆ ಹೇಳಿದೆ. ಸೊ ನಮ್ಮನ್ನ ನಾವು ಏನ್ ಮಾಡ್ತಾ ಇದೀವಿ ಗೊತ್ತಿಲ್ಲ. ಎಸ್, ಭೇದ ಭಾವ. ಮನೀಶ್ ಕರೆಕ್ಟ್. ಸಪರೇಟ್ನೆಸ್ ಅಂತಂದ್ರೆ ಭೇದ ಭಾವ ಕೂಡ ಆಗತ್ತೆ. ಓಕೆನಾ? ಸೊ ಇಲ್ಲೇನಾಯ್ತು, ಡೆಡ್ ಅರ್ತ್ ಅಂತ ನಾವ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ವಿ, ಲೈಕ್ ವೆನ್ ವಿ ಸ್ಟಾರ್ಟೆಡ್ ಟು ಟ್ರೀಟ್ ಅವರ್ ಅರ್ತ್. ಓಕೆ, ವೆನ್ ವಿ ಸ್ಟಾರ್ಟೆಡ್ ಟು ಟ್ರೀಟ್ ಅವರ್ ಅರ್ತ್ ಆಸ್ ಡೆಡ್ ಮ್ಯಾಟರ್ ಟು ಫೆಸಿಲಿಟೇಟ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಓಕೆ, ಸೊ ಯಾವಾಗ ಈ ಕೈಗಾರಿಕೀಕರಣ ಸ್ಟಾರ್ಟ್ ಆಯ್ತೋ ಆವಾಗಿಂದ ನಾವೇನ್ ಮಾಡಿದ್ವಿ, ಭೂಮಿಯನ್ನ ಎಷ್ಟಾಗುತ್ತೋ ಅಷ್ಟು ನಮ್ಮ ಉಪಯೋಗಕ್ಕೆ ಬಳಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ದ ಮೋನೋಕಲ್ಚರ್ ರೀಪ್ಲೇಸ್ಡ್ ಡೈವರ್ಸಿಟಿ. ಸೊ ಯಾವ್ದೆಲ್ಲ ಏನನ್ನ ರೀಪ್ಲೇಸ್ ಮಾಡ್ತು ಅಂತ ನಾವು ನೆನ್ನೆ ನೋಡಿದ್ವಿ ಅಲ್ವಾ. ಸೊ ಮೋನೋಕಲ್ಚರ್ ಏನನ್ನ ರೀಪ್ಲೇಸ್ ಮಾಡ್ತು, ಡೈವರ್ಸಿಟಿಯನ್ನ. ಓಕೆ, ಸೊ ನೆಕ್ಸ್ಟ್ ಬಂದು ರಾ ಮೆಟೀರಿಯಲ್ಸ್ ಅಂಡ್ ಡೆಡ್ ಮ್ಯಾಟರ್ ರೀಪ್ಲೇಸ್ಡ್ ಅ ವೈಬ್ರೆಂಟ್ ಅರ್ತ್. ವೈಬ್ರೆಂಟ್ ಅರ್ತ್ ಅಂದ್ರೇನು, ನಾವು ಅವಾಗ ಭೂಮಿಯನ್ನ ಜೀವ ಇರೋ ಒಂದು ಏನು ಲೈಕ್ ಜೀವಿ, ಲೈಕ್ ದೇವತೆ ಅಥವಾ ಭೂತಾಯಿ ಅಂತ ನಾವು ಪೂಜೆ ಮಾಡ್ತಾ ಇದ್ವಿ. ಇವಾಗ ಏನ್ ಮಾಡ್ತಾ ಇದೀವಿ, ಅದೊಂದು ಸತ್ತೋಗಿರೋ ಒಂದು ಕಚ್ಚಾ ವಸ್ತು, ಲೈಕ್ ಅದಕ್ಕೆ ಜೀವ ಇಲ್ಲ. ಸೊ ನಾವ್ ಅದನ್ನ ಎಷ್ಟು ಬೇಕೋ ಅಷ್ಟು ಲಾಭವನ್ನ ತಗೋಬಹುದು ಅಂತ ಮಾತ್ರ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ರಾ ಮೆಟೀರಿಯಲ್ಸ್ ಅಂಡ್ ಡೆಡ್ ಮ್ಯಾಟರ್ ಇವೆರಡು ವೈಬ್ರೆಂಟ್ ಅರ್ತ್ ಅನ್ನ ಏನ್ ಮಾಡ್ತಾ ಇದೆ, ರೀಪ್ಲೇಸ್ ಮಾಡ್ತಾ ಇದೆ. ಓಕೆನಾ? ಸೊ ಟೆರಾನಲಿಯಸ್ ಅಂದ್ರೆ ಎಂಟಿ ಲ್ಯಾಂಡ್. ಓಕೆ, ಟೆರಾನಲಿಯಸ್ ಮೀನ್ಸ್ ಎಂಟಿ ಲ್ಯಾಂಡ್. ಸೊ 1 ಮಾರ್ಕ್ ಬರ್ಬೋದು ಅಂತ ಹೇಳ್ದೆ ಅಲ್ಲ, ಸೊ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಟೆರಾನಲಿಯಸ್ ಮೀನ್ಸ್ ದ ಎಂಟಿ ಲ್ಯಾಂಡ್ ಅಂತ ಹೇಳ್ದೆ. ಎಂಟಿ ಲ್ಯಾಂಡ್ ಅಂತ ಅಂದ್ರೆ ಲೈಕ್ ಅಲ್ಲಿ ಇದ್ದಂತಹ ಇಂಡಿಜಿನಸ್ ಅಂತಂದ್ರೆ ಲೋಕಲ್ ಪೀಪಲ್ ಬದುಕ್ತಾ ಇದ್ರಲ್ವಾ. ಸೊ ಅದನ್ನ ಲೆಕ್ಕಿಸದೆ ನಾವೇನ್ ಮಾಡೋದು, ನಮ್ಗೆ ಇಷ್ಟ ಬಂದಷ್ಟು ಭೂಮಿನ ಆಕ್ಯುಪೈ ಮಾಡ್ಕೊಂಡು ದಬ್ಬಾಳಿಕೆ ಮಾಡೋದು, ಅದನ್ನ ಯಾವ ರೀತಿ ಬೇಕೋ ಆ ರೀತಿ ಉಪಯೋಗಿಸ್ಕೊಳ್ತಾ ಹೋಗೋದಕ್ಕೆ ನಾವು ಟೆರಾನಲಿಯಸ್ ಅಂತ ಡಿಕ್ಲೇರ್ ಮಾಡೋದು. ಓಕೆನಾ? ಸೊ ಎಂಟಿ ಲ್ಯಾಂಡ್ ಅಂತ. ಸೊ ಟೆರಾನಲಿಯಸ್ ಏನನ್ನ ರೀಪ್ಲೇಸ್ ಮಾಡ್ತು, ಟೆರಾ ಮಾಡ್ರೆ. ಸೊ ಟೆರಾ ಮಾಡ್ರೆ ಅಂದ್ರೆ ಮದರ್ ಅರ್ತ್. ಓಕೆ, ಮದರ್ ಅರ್ತ್ ಅಂತ ನಾವು ಫಸ್ಟ್ ಯೂಸ್ ಮಾಡ್ತಾ ಇದ್ವಿ, ಮದರ್ ಅರ್ತ್ ಅಂತ ನಾವು ಪೂಜೆ ಮಾಡ್ತಾ ಇದ್ವಿ. ಸೊ ಇವಾಗ ಏನ್ ಮಾಡ್ತಾ ಇದೀವಿ, ನೀವು ಜಸ್ಟ್ ಒಂದು ಎಂಟಿ ಲ್ಯಾಂಡ್ ಅಂತ ಯೂಸ್ ಮಾಡ್ತಾ ಇದೀವಿ. ಓಕೆನಾ? ಸೊ ಇಷ್ಟನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ಓಕೆನಾ? ನೆನ್ಪಿದೆ ಅಲ್ವಾ? ಸೊ ನೆಕ್ಸ್ಟ್ ಈಗ ಅದನ್ನೇ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಈ ಡೆಡ್ ಮ್ಯಾಟರ್ ಅನ್ನೋ ಒಂದು ಕಾನ್ಸೆಪ್ಟ್ ಯಾವಾಗಿಂದ ಸ್ಟಾರ್ಟ್ ಆಯ್ತು, ನಾವ್ ಯಾವಾಗಿಂದ ಭೂಮಿಯನ್ನ ಎಷ್ಟು ಸಾಧ್ಯ ಅಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋದ್ವಿ ಅಂತ ಇವಾಗ ನಮ್ಗೆ ಒಂದು ಮೂಲವನ್ನ ಕೊಡ್ತಾ ಇದ್ದಾರೆ ರೈಟರ್ ವಂದನಾ ಶಿವ ಅವರು ಹೇಳ್ತಾ ಇದ್ದಾರೆ. ದಿಸ್ ಫಿಲಾಸಫಿ ಗೋಸ್ ಬ್ಯಾಕ್ ಟು ಫ್ರಾನ್ಸಿಸ್ ಬೇಕನ್. ಯಾವ ಫಿಲಾಸಫಿ? ಡೆಡ್ ಅರ್ತ್ ಅನ್ನೋ ಒಂದು ಫಿಲಾಸಫಿ. ಭೂಮಿ ನಮ್ಗೆ ಜೀವ ಇಲ್ದಿರೋ ವಸ್ತು ಅನ್ನೋ ಒಂದು ಫಿಲಾಸಫಿ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಫ್ರಾನ್ಸಿಸ್ ಬೇಕನ್, ಅವನು ಫಿಲಾಸಫರ್. ಓಕೆನಾ? ಫ್ರಾನ್ಸಿಸ್ ಬೇಕನ್ ಒಬ್ಬ ಫಿಲಾಸಫರ್. ಸೊ ಅವನ ಕಾಲಕ್ಕೆ ಹೋಗ್ತಾ ಇದೀವಿ ಇವಾಗ. ಓಕೆನಾ? ಕಾರ್ಲ್ಡ್, ಇವನ್ ಏನಂತ ಕರೆದ, ಕಾರ್ಲ್ಡ್ ದ ಫಾದರ್ ಆಫ್, ಲೈಕ್ ಫ್ರಾನ್ಸಿಸ್ ಬೇಕನ್ ಅನ್ನ ಏನಂತ ಕರೀತಾರೆ ಅಂದ್ರೆ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್. ಓಕೆನಾ? ಸೊ ನಿಮ್ಗೂ ಇದು ಕೂಡ ಒಂದು 1 ಮಾರ್ಕ್ ಕ್ವೆಶನ್ ಆಗಿ ಬರಬಹುದು. ಓಕೆ, ನಾನು ಯಾವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೇಳ್ತೀನಿ ಅವಾಗ ನೀವೇನ್ ಮಾಡ್ಬೇಕು, ಡು ರಿಮೆಂಬರ್? ಸ್ನೇಹ, ಮನೀಶ್, ವೇರ್ ಇಸ್ ಅರುಣ್? ಸೊ ಯು ಹ್ಯಾವ್ ಟು ಟೇಕ್ ಅ ನೋಟ್. ಓಕೆನಾ?
ಅಥವಾ ನಿಮ್ ಬುಕ್ ಅನ್ನ ಇಟ್ಕೊಂಡು ನೀವು MCQ ನ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಫ್ರಾನ್ಸಿಸ್ ಬೇಕನ್ ಅನ್ನ ಏನಂತ ಕರಿತಾ ಇದ್ರು? ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್. ಓಕೆನಾ? ಸೊ ಆಧುನಿಕ ವಿಜ್ಞಾನದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಕೇಳಬಹುದು? ಫ್ರಾನ್ಸಿಸ್ ಬೇಕನ್. Who said that science and the innovations that result do not merely exert a gentle guidance over nature's course. ಸೊ ನಮ್ಗೆ ಇವಾಗ ಏನಂತ ನಾವು ನೋಡ್ತಾ ಇದೀವಿ? ಡೆಡ್ ಮ್ಯಾಟರ್ ಅಂತ ನಾವು ಭೂಮಿಯನ್ನ ಯೂಸ್ ಮಾಡ್ತಾ ಇದೀವಲ್ವಾ? ಸೊ ಆ ಫಿಲಾಸಫಿ ಯಾವಾಗಿಂದ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ, ಫ್ರಾನ್ಸಿಸ್ ಬೇಕನ್ ಅವನೇನಂತ ಹೇಳ್ದ? ಸೈನ್ಸ್ ಅಂಡ್ ದ ಇನ್ವೇಷನ್ಸ್. ಓಕೆ, ಸೊ ಈ ವಿಜ್ಞಾನ ಮತ್ತೆ ಸಂಶೋಧನೆಗಳು ಮಾಡೋದ್ರಿಂದ ಏನಾಗುತ್ತೆ? ಲೈಕ್ ದಟ್ ರಿಸಲ್ಟ್ ಡು ನಾಟ್ ಮಿಯರ್ಲಿ ಅಂತಂದ್ರೆ ಕೇವಲ ಈ ಏನೋ ಸೂಕ್ಷ್ಮವಾಗಿ, ಲೈಕ್ ವಾಟ್ ಇಸ್ ಸೇ, ಮಿಯರ್ಲಿ ಎಕ್ಸರ್ಟ್ ಅಸ್ ಗೈಡೆನ್ಸ್, ಜೆಂಟಲ್ ಗೈಡೆನ್ಸ್ ಅಂದ್ರೆ ಸೂಕ್ಷ್ಮವಾದ ಏನು ಗೈಡ್ ಮಾಡೋದು. ಓಕೆನಾ? ಗೈಡೆನ್ಸ್ ಓವರ್ ನೇಚರ್ಸ್ ಕೋರ್ಸ್. ಸೊ ಪ್ರಕೃತಿಯ ಹಾವಭಾವ. ಎಸ್, ವೆರಿ ಗುಡ್. ಸೊ ನೇಚರ್ಸ್ ಕೋರ್ಸ್ ಅಂತ ಅಂದ್ರೇನು? ಈಗ ಪ್ರಕೃತಿ ಒಂದು ಲೈನ್ ಅಲ್ಲೂ ಹೋಗ್ತಾ ಇದೆ, ಲೈಕ್ ಕಾಲ ಕಾಲಕ್ಕೆ ಏನೇನ್ ಆಗ್ಬೇಕು ಅದ್ರ ಕೆಲಸ ಕಾರ್ಯಗಳು. ಓಕೆನಾ? ಸೊ ಈಗ ಮನುಷ್ಯ ಆದವನು ಯಾವ ರೀತಿಯಾಗಿ ಬೆಳಗ್ಗೆ ಇಂದ ಮಲ್ಗೋವರೆಗೂ ಯಾವ ರೀತಿಯಾಗಿ ಅವನದೊಂದು ಕೋರ್ಸ್ ಇರುತ್ತೋ, ಲೈಕ್ ಬೆಳಗ್ಗೆ ಎದ್ದೇಳ್ತಾನೆ, ಎದ್ದು ತನ್ನ ಕೆಲಸ ಕಾರ್ಯಗಳನ್ನ ಮುಗಿಸಿ ಸೊ ಹೊರಗಿನ ಕೆಲಸ ಕಾರ್ಯಗಳಿಗೆ ರೆಡಿ ಆಗ್ತಾನೆ. ಸೊ ರೆಡಿ ಆಗಿ ಸೊ ಅವ್ನ್ ಏನಿತ್ತು ಅವತ್ತು ಗೋಲು ಅದನ್ನ ಮುಗಿಸಿ ಮತ್ತೆ ಬರ್ತಾನೆ. ಲೈಕ್ ಯಾವ ಟೈಮ್ಗೆ ಊಟ ಮಾಡ್ಬೇಕು, ಯಾವ ಟೈಮ್ಗೆ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಒಂದು ಫಿಕ್ಸ್ಡ್ ರೂಟೀನ್ ಇರುತ್ತಲ್ಲ. ಸೊ ಅದು ಹ್ಯೂಮನ್ಸ್ ಕೋರ್ಸ್. ಅದೇ ರೀತಿಯಾಗಿ ನಾವು ನೇಚರ್ಸ್ ಕೋರ್ಸ್ ಇರುತ್ತಲ್ವಾ? ಸೊ ಅದ್ರ ಮೇಲೆ ನಮ್ಗೆ ಈ ಸೈನ್ಸ್ ಮತ್ತೆ ಇನ್ವೇಷನ್ಸ್ ಇಂದ, ಸಂಶೋಧನೆಗಳಿಂದ ನೇಚರ್ನ ಯಾವ ರೀತಿ ಏನೋ ಉಪಯೋಗಿಸ್ಕೋಬೇಕು ಅದು ಏನಂತ ನಮ್ಗೆ ತಿಳಿಸ್ಕೊಳ್ಳಿಲ್ಲ. ಬರೀ ನೇಚರ್ ಏನಂದ್ರೆ, ನೇಚರ್ನ ಕೆಲಸಗಳೇನಂತ ನಮ್ಗೆ ಸೈನ್ಸ್ ತಿಳ್ಕೊಡ್ಲಿಲ್ಲ. ಅದಕ್ಕೂ ಮೀರಿ ಏನನ್ನ ಹೇಳ್ಕೊಡ್ತು ಈ ಸೈನ್ಸ್ ಅಂಡ್ ಇನ್ವೇಷನ್ಸ್ ಅಂತ ಅಂದ್ರೆ, ದೇ ಹ್ಯಾವ್ ದ ಪವರ್ ಟು ಕಾನ್ಕರ್ ಅಂಡ್ ಸಬ್ಡ್ಯೂ ಹರ್. ಸಿ, ಕಾನ್ಕರ್. Who are we to conquer the earth? Okay, to conquer and subdue her, to shake her to the core, to shake her to her foundation. Okay na? So science ಮತ್ತೆ ಓಕೆ, ಸೊ ಸೈನ್ಸ್ ಮತ್ತೆ ಇನ್ವೇಷನ್ಸ್, ಈ ಸಂಶೋಧನೆಗಳು ಅಥವಾ ಸೈನ್ಸ್ ಅನ್ನೋದು, ವಿಜ್ಞಾನ ಅನ್ನೋದು ನಮ್ಗೆ ಕೇವಲ ನೇಚರ್ ಕೋರ್ಸ್ ಹೇಗಿದೆ, ಹೇಗ್ ನಡೀತಾ ಇದೆ, ಮಳೆ ಹೇಗಾಗುತ್ತೆ ಇದನ್ನ ಮಾತ್ರ ಹೇಳ್ಕೊಡ್ಲಿಲ್ಲ. ಅದೇನ್ ಮಾಡ್ತು ಅಂತಂದ್ರೆ, ಇಟ್ ಗಿವ್ ಅಸ್ ಪವರ್. ಓಕೆ, ಸೊ ನಮ್ಗೆ ಶಕ್ತಿ ಕೊಡ್ತು. ಏನಂತ, ಯಾವ್ದಕ್ಕೆ ಶಕ್ತಿ ಕೊಡ್ತು? ಭೂಮಿಯನ್ನ ಕಾನ್ಕರ್ ಮಾಡೋಕೆ. ಓಕೆ, ವಶಪಡಿಸ್ಕೊಂಡು ಭೂಮಿಯನ್ನ ಕಂಟ್ರೋಲ್ ಮಾಡೋಕೆ ನಮ್ಗೊಂದು ಐಡಿಯಾ ಕೊಡ್ತು. ಓಕೆನಾ? ಸೊ ಸೈನ್ಸ್ ಮತ್ತೆ ಇನ್ವೇಷನ್ಸ್ ಅನ್ನೋದು ಭೂಮಿಯನ್ನ ಏನ್ ಮಾಡ್ತು? ಕಂಟ್ರೋಲ್ ಮಾಡೋ ಒಂದು ಐಡಿಯಾವನ್ನ ಕೊಡ್ತು, ಮತ್ತೆ ಭೂಮಿಯನ್ನ ವಶಪಡಿಸ್ಕೊಳ್ತು. ಟು ಶೇಕ್ ಹರ್ ಟು ಹರ್ ಫೌಂಡೇಶನ್. ಸೊ ಅದು ಭೂಮಿಯ ಒಂದು ಬೇಸ್. ನಾವ್ ಏನ್ ಮಾಡಿದ್ವಿ? ಭೂಮಿಯ ಒಂದು ಕೋರ್, ಅದರ ಅಂತರಾಳದವರೆಗೂ ಇಳಿದ್ವಿ. ಸೊ ಎಷ್ಟು ಸಾಧ್ಯನೋ ಅಷ್ಟು ನಾವು ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡೋ ಹಾಗೆ ನಾವ್ ಏನ್ ಮಾಡ್ತು? ಈ ಸೈನ್ಸ್ ಮತ್ತೆ ಇನ್ವೇಷನ್ಸ್ ನಮಗೆ ಏನ್ ಕೊಡ್ತು? ಪವರ್ ಅನ್ನ ಕೊಡ್ತು ಅಂತ ಯಾರು ಹೇಳ್ತಾ ಇದ್ದಾರೆ? ಫ್ರಾನ್ಸಿಸ್ ಬೇಕನ್. ಸೊ ಫ್ರಾನ್ಸಿಸ್ ಬೇಕನ್ ಸೈನ್ಸ್ ಮತ್ತೆ ಇನ್ವೇಷನ್ಸ್ ಇಂದ ನಾವು ಭೂಮಿಯನ್ನ ಆಳಬಹುದು ಅನ್ನೋ ಒಂದು ಐಡಿಯಾವನ್ನ ಕೊಟ್ರಲ್ವಾ, ಫಿಲಾಸಫಿಯನ್ನ ಹೇಳಿದ್ರಲ್ವಾ. ಸೊ ಆಗಿಂದ ಏನಾಯ್ತು? ಭೂಮಿ ತಾಯಿ ಏನಾದ್ಲು? ಒಂದು ಜೀವ ಇಲ್ದೇ ಇರೋ ವಸ್ತುವಾಗಿ ಬದಲಾದ್ಲು. ಓಕೆನಾ? ಸೊ ಮೊದ್ಲು ನಾವು ಪೂಜಿಸ್ತಾ ಇದ್ವಿ, ಇವಾಗ ಏನ್ ಮಾಡ್ತಾ ಇದೀವಿ? ಯೂಸ್ ಮಾಡ್ಕೊಳ್ತಾ ಇದೀವಿ. ಓಕೆನಾ? ಸೊ ಎಲ್ಲಿಂದ ದ ಫಿಲಾಸಫಿ ಆಫ್ ಏನು, ಯಾವ ಫಿಲಾಸಫಿ ಬಗ್ಗೆ ಮಾತಾಡ್ತಾ ಇದೀವಿ ನಾವೀಗ? ಡೆಡ್ ಅರ್ತ್ ಅನ್ನೋ ವರ್ಲ್ಡ್ ವ್ಯೂ. ಓಕೆ, ಡೆಡ್ ಅರ್ತ್ ಅನ್ನೋ ಈ ಇಡೀ ಪ್ರಪಂಚ ಅರ್ಥನ ಯಾವ ರೀತಿ ನೋಡ್ತಾ ಇದೆ? ಡೆಡ್ ಅರ್ತ್ ಅಂತ ನೋಡ್ತಾ ಇದೆಯಲ್ವಾ. ಸೊ ಆ ಫಿಲಾಸಫಿ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಫ್ರಾನ್ಸಿಸ್ ಬೇಕನ್ ಅವರು ಸೈನ್ಸ್ ಮತ್ತೆ ಇನ್ವೇಷನ್ ನಮ್ಗೆ ಕೇವಲ ಪ್ರಕೃತಿಯ ಆಗು ಹೋಗುಗಳು, ಅದರ ಚಲನವಲನಗಳ ಮಾತ್ರ ತಿಳಿಸ್ಕೊಡ್ಲಿಲ್ಲ ನಮ್ಗೆ. ಅದನ್ನ ವಶಪಡಿಸ್ಕೊಂಡು ಯಾವ ರೀತಿಯಾಗಿ ಅದನ್ನ ಕಂಟ್ರೋಲ್ ಮಾಡ್ಬೋದು, ಯೂಸ್ ಮಾಡ್ಕೋಬಹುದು ಅನ್ನೋ ಪವರ್ ಅನ್ನ ಕೊಡ್ತು ಅಂತ ಹೇಳಿದ್ರಲ್ವಾ.
ಸೊ ಅವಾಗಿಂದ ಮನುಷ್ಯ ಏನ್ ಮಾಡ್ದ, ಭೂಮಿಯನ್ನ ಎಷ್ಟು ಸಾಧ್ಯ ಅಷ್ಟು ಯೂಸ್ ಮಾಡ್ಕೊಳ್ತಾ ಹೋಗ್ತಾನೆ. ಓಕೆ, ಅರ್ಥ ಆಗ್ತಾ ಇದೆ ಅಲ್ವಾ? ಆಸ್ ಫಿಲಾಸಫರ್ ಅಂಡ್ ಹಿಸ್ಟೋರಿಯನ್, ಸೊ ಫ್ರಾನ್ಸಿಸ್ ಬೇಕನ್ ಆಯ್ತಲ್ಲ, ಫ್ರಾನ್ಸಿಸ್ ಬೇಕನ್ ಬಗ್ಗೆ ಹೇಳಿದ್ವಿ ಈಗ. ಸೊ ನೆಕ್ಸ್ಟ್ ಫಿಲಾಸಫರ್ ಅಂಡ್ ಹಿಸ್ಟೋರಿಯನ್ ಯಾರು? ಕ್ಯಾರೋಲಿನ್ ಮರ್ಚೆಂಟ್. ಓಕೆ, ಕ್ಯಾರೋಲಿನ್ ಮರ್ಚೆಂಟ್ ಅನ್ನೋ ಒಬ್ರು ಫಿಲಾಸಫರ್ ಮತ್ತೆ ಹಿಸ್ಟೋರಿಯನ್, ಇತಿಹಾಸಕಾರರು ಏನ್ ಹೇಳ್ತಾ ಹೋಗ್ತಾರೆ ಅಂತ ಅಂದ್ರೆ, ದಿಸ್ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ಫ್ರಮ್ ನೇಚರ್ ಆಸ್ ಅ ಲಿವಿಂಗ್. ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ಅಂತಂದ್ರೆ ನಮ್ಮ ನೋಟ ಬದಲಾಗೋದು. ಶಿಫ್ಟ್ ಅಂತಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬದಲಾವಣೆ ಆಗುತ್ತಲ್ವಾ. ಪರ್ಸ್ಪೆಕ್ಟಿವ್ ಅಂತಂದ್ರೆ ನೋಟ. ಓಕೆನಾ? ಸೊ ಅವರ್ ಪಾಯಿಂಟ್ ಆಫ್ ವ್ಯೂ, ದಿಸ್ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ಫ್ರಮ್ ಯಾವ ಪರ್ಸ್ಪೆಕ್ಟಿವ್? ಡೆಡ್ ಅರ್ತ್ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇಂದ ನಾವೇನ್ ಮಾಡಿ, ಲೈಕ್ ಲಿವಿಂಗ್ ಪರ್ಸ್ಪೆಕ್ಟಿವ್ ಇಂದ ಡೆಡ್ ಅರ್ತ್ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಗೆ ಶಿಫ್ಟ್ ಆಯ್ತಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಿಸ್ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ಫ್ರಮ್ ನೇಚರ್ ಆಸ್ ಅ ಲಿವಿಂಗ್ nurturing mother to inert, dead and manipulable matter was well suited to the activities that would lead to capitalism. ಓಕೆ, ಕ್ಯಾರೋಲಿನ್ ಮರ್ಚೆಂಟ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಸೊ ಈಗ ಯಾವ ಪರ್ಸ್ಪೆಕ್ಟಿವ್ ಇಂದ ಎಲ್ಲಿಗೆ ಚೇಂಜ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಲಿವಿಂಗ್ ಅಂಡ್ ನರ್ಚರಿಂಗ್ ಮದರ್, ಆಯ್ತಾ? ಸೊ ನಮ್ಮನ್ನ ಪೋಷಣೆ ಮಾಡೋ ತಾಯಿ ಅಂತ ಹೇಳ್ತಾ ಇದ್ವಲ್ಲ, ಜೀವ ಇರೋ ಭೂಮಿ ತಾಯಿ ಅಂತ ಹೇಳ್ತಾ ಇದ್ವಲ್ಲ. ಸೊ ಆ ಕಾನ್ಸೆಪ್ಟ್ ಇಂದ ಇವಾಗ ಏನಾಯ್ತು, ಭೂಮಿ ಒಂದು ಜಡ ಅಥವಾ ಸತ್ತೋಗಿರೋ ಮ್ಯಾನ್ಯುಪ್ಯುಲೇಬಲ್ ಅಂತ ಅಂದ್ರೆ ನಾವು ಅದನ್ನ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬಹುದು, ನಮ್ಮ ಪವರ್ ಅನ್ನ ಭೂಮಿ ಮೇಲೆ ಎಸ್ಟಾಬ್ಲಿಷ್ ಮಾಡಬಹುದು. ಓಕೆನಾ? ಸೊ ಈ ರೀತಿಯಾಗಿ ಒಂದು ಡೆಡ್ ಅಥವಾ ಜಡ ವಸ್ತುವಾಗಿ, ಇನರ್ಟ್ ಅಂದ್ರೆ ಜಡ ವಸ್ತುವಾಗಿ, ಲೈಕ್ ಜೀವ ಇಲ್ದಿರೋದು ಅಂತ. ಓಕೆನಾ? ಸೊ ಇನರ್ಟ್, ಡೆಡ್ ಅಂಡ್ ಮ್ಯಾಲ್ಯುಪ್ಯುಲೇಬಲ್ ಮ್ಯಾಟರ್ ಆಗಿ ಇವಾಗ ಏನಾಗಿದೆ, ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ಸೊ ಇದು ಯಾವುದಕ್ಕೆ ಸೂಟ್ ಆಗತ್ತಪ್ಪ ಅಂತಂದ್ರೆ, ಆಕ್ಟಿವಿಟೀಸ್ ದಟ್ ವುಡ್ ಲೀಡ್ ಟು ಕ್ಯಾಪಿಟಲಿಸಂ. ಓಕೆನಾ? ಸೊ ಬಂಡವಾಳಶಾಹಿ ಅನ್ನೋ ಒಂದು ಕ್ಯಾಪಿಟಲಿಸಂ. ಓಕೆ, ಸೊ ಬಂಡವಾಳಶಾಹಿ ಅಂದ್ರೆ ಇವಾಗ ಏನ್ ಮಾಡೋದು, ಇನ್ವೆಸ್ಟ್ ಮಾಡೋದು. ಸೊ ಎಷ್ಟಾಗುತ್ತೋ ಅಷ್ಟು ಕಚ್ಚಾ ವಸ್ತುನ ಸಿದ್ಧ ವಸ್ತುವಾಗಿ ಮಾರ್ಕೆಟ್ ಅಲ್ಲಿ ಮಾರ್ತಾ ಹೋಗೋದು. ಸೊ ಅಡ್ವರ್ಟೈಸ್ ಮೂಲಕ ಜನಗಳನ್ನ ಏನ್ ಮಾಡೋದು, ಅಟ್ರಾಕ್ಟ್ ಮಾಡ್ತಾ ಹೋಗೋದು. ಸೊ ಕೊಂಡ್ಕೊಳ್ಳೋದು ಮಾರೋದು, ಕೊಂಡ್ಕೊಳ್ಳೋದು ಮಾರೋದು. ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ. ಸೊ ಬಡವರು, ಮಿಡಲ್ ಕ್ಲಾಸ್ ಪೀಪಲ್ ಆಕ್ಚುಲಿ ಕೊಂಡ್ಕೊಳ್ತಾ ಏನೋ ತಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ವಾಟ್ ಕ್ಯಾಪಿಟಲಿಸಂ. ಆಯ್ತಾ? ಸೊ ಈ ಕ್ಯಾಪಿಟಲಿಸಂ ಬೆಳೆಯೋದಕ್ಕೆ ಯಾವ್ದು ಸೂಟ್ ಆಗ್ತಾ ಇದೆ ಇಲ್ಲಿ? ಸೊ ಡೆಡ್ ಅರ್ತ್ ಅನ್ನೋ ಒಂದು ಕಾನ್ಸೆಪ್ಟ್, ಲೈಕ್ ಏನೋ ಜೀವ ಇರೋ ಪೋಷಣೆ ಮಾಡೋ ಮದರ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಡೆಡ್ ಅರ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ಗೆ ಶಿಫ್ಟ್ ಆಯ್ತಲ್ವಾ. ಸೊ ಆ ಶಿಫ್ಟ್ ಯಾವ್ದಕ್ಕೆ ಹೆಲ್ಪ್ ಮಾಡ್ತಾ ಇದೆ? ಬಂಡವಾಳಶಾಹಿತನಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆನಾ? ಸೊ ಈ ಪರ್ಸ್ಪೆಕ್ಟಿವ್ ಯಾವ್ದಕ್ಕೆ? ಕ್ಯಾಪಿಟಲಿಸಂಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ? ಕ್ಯಾರೋಲಿನ್ ಮರ್ಚೆಂಟ್. ಓಕೆ, ಅರ್ಥ ಆಗ್ತಾ ಇದೆ ಅಲ್ವಾ? ದ ಡಾಮಿನೇಷನ್ ಇಮೇಜಸ್ ಕ್ರಿಯೇಟೆಡ್ ಬೈ ಬೇಕನ್. ಸೊ ಇವಾಗಲೇ ಹೇಳಿದಲ್ಲ, ಫ್ರಾನ್ಸಿಸ್ ಬೇಕನ್ ಅವ್ರು ಏನ್ ಹೇಳಿದ್ರು, ಸೈನ್ಸ್ ಮತ್ತೆ ಇನ್ವೇಷನ್ ಇಂದ ಏನಾಗುತ್ತೆ, ನಾವು ಕಾನ್ಕರ್ ಮತ್ತೆ ಸಬ್ಡ್ಯೂಹರ್. ಹರ್ ಅಂದ್ರೆ ಇಲ್ಲಿ ಭೂಮಿ ತಾಯಿ. ಓಕೆನಾ? ಸೊ ಭೂಮಿ ತಾಯಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮೊದಲು ಭೂಮಿನ ಪೂಜಿಸ್ತಾ ಇದ್ವಲ್ಲ, ಸೊ ಭೂಮಿ. ಸೊ ಲೈಕ್ ಲೈಕ್ ವಾಟ್ ಇಸ್ ಎ ಡಾಮಿನೇಷನ್ ಇಮೇಜಸ್ ಅಂತ ಅಂದ್ರೆ, ಲೈಕ್ ನಾವೇನ್ ಮಾಡ್ತಾ ಇದೀವಿ ಈಗ, ಭೂಮಿನ ನಾವು ಏನ್ ಮಾಡ್ಬೋದು, ದಬ್ಬಾಳಿಕೆ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ನ ಕೊಟ್ರಲ್ವಾ ಈ ಫ್ರಾನ್ಸಿಸ್ ಬೇಕನ್. ಅದ್ರ ಬಗ್ಗೆ ಹೇಳ್ತಿರೋದೀಗ. ಸೊ ದ ಡಾಮಿನೇಷನ್ ಇಮೇಜಸ್ ಕ್ರಿಯೇಟೆಡ್ ಬೈ ಬೇಕನ್. ಸೊ ಬೇಕನ್ ಫಿಲಾಸಫಿ ಹೇಳಿದ್ರಲ್ವಾ ಈ ರೀತಿ ಮಾಡಬಹುದು ಅಂತ. ಸೊ ಅವಾಗಿಂದ ಏನಾಯ್ತು, ದೇವರಿಂದ ಏನಾಯ್ತು, ಯೂಸ್ ಮಾಡ್ಕೊಳ್ಳೋ ವಸ್ತು ಆಯ್ತು ಭೂಮಿ. ಅವಾಗ ನಾವೇನ್ ಮಾಡಿದ್ವಿ, ದಬ್ಬಾಳಿಕೆನು ಕೂಡ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಅದರ್ ಲೀಡರ್ಸ್ ಆಫ್ ದ ಸೈಂಟಿಫಿಕ್ ರೆವಲ್ಯೂಷನ್ replaced those of the nurturing earth, removing a cultural constraint on the exploitation of nature. ಓಕೆನಾ? ಸೊ ಫ್ರಾನ್ಸಿಸ್ ಬೇಕನ್ ಜೊತೆಗೆ ಅದರ್ ಸೈಂಟಿಸ್ಟ್ ಇದ್ರಲ್ಲ, ರೆವಲ್ಯೂಷನರಿ ಸೈಂಟಿಸ್ಟ್. ಸೊ ಅವರ ಕಾನ್ಸೆಪ್ಟ್ ಅಥವಾ ಅವರ ಫಿಲಾಸಫಿಯಿಂದ ನಾವೇನ್ ಮಾಡ್ತಾ ಹೋದ್ವಿ, ಏನೋ ಪೋಷಣೆ ಮಾಡೋ ತಾಯಿ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ನಾವೀಗ ಜಸ್ಟ್ ಒಂದು ಜಡ ವಸ್ತುವಾಗಿ ಅದನ್ನ ನಮ್ಮ ಲಾಭಕ್ಕೋಸ್ಕರ ಯೂಸ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಈ ಸೈಂಟಿಫಿಕ್ ರೆವಲ್ಯೂಷನರಿ ಐಡಿಯಾಸ್ ಇಂದ ಏನಾಯ್ತಪ್ಪ ಅಂತಂದ್ರೆ,
ಕಲ್ಚರಲ್ ಕನ್ಸ್ಟ್ರೈಂಟ್. ಓಕೆ, ಕಲ್ಚರಲ್ ಸಾಂಸ್ಕೃತಿಕವಾಗಿ ಒಂದು ಅಡೆತಡೆಗಳಿತ್ತಲ್ವಾ ಅಂತಂದ್ರೆ ಫಸ್ಟ್ ಎಲ್ಲ ಒಂದು ಏನು ಪ್ರಾಕ್ಟೀಸ್ ಇತ್ತು ಅಲ್ವಾ. ಸೊ ನಿನ್ನೆ ನಾನು ಹೇಳ್ದೆ, ಕುಯ್ಲು ಮಾಡೋಕ್ಕೂ ಮೊದಲು ನಾವೇನ್ ಮಾಡ್ತಾ ಇದ್ವಿ, ಪೂಜೆ ಮಾಡಿ ಕುಯ್ಲನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅಥವಾ ಉಳುಮೆ ಮಾಡೋಕ್ಕೂ ಮೊದ್ಲೇ ನಾವ್ ಏನ್ ಮಾಡ್ತಾ ಇದ್ವಿ, ಪೂಜೆ ಮಾಡಿ ಉಳುಮೆನ ಮಾಡ್ತಾ ಇದ್ವಿ. ಅಕಸ್ಮಾತ್ ಏನಾದ್ರೂ ನಾವು ಪೂಜೆ ಮಾಡ್ದೇನೆ ಆ ಏನೋ ಉಳುವೆ ಮಾಡಿದ್ವಿ, ಮತ್ತೆ ಯಾವ್ದೋ ಒಂದು ಮಳೆ ಜೋರಾಗಿನೋ ಅಥವಾ ಮಳೆನೇ ಬರ್ದೇನೋ ಬರಗಾಲ ಆಗಿ ಬೆಳೆ ನಾಶ ಆದ್ರೆ ಅವಾಗ ಮನುಷ್ಯ ಏನ್ ಮಾಡ್ತಾ ಎದುರುತ್ತಾ ಇದ್ದ, ಲೈಕ್ ನಾನೇನೋ ತಪ್ಪು ಮಾಡಿದ್ದೀನಿ, ಭೂಮಿ ತಾಯಿಗೆ ಏನೋ ಲೈಕ್ ಅನ್ಯಾಯ ಮಾಡಿದ್ದೀನಿ, ಹಾಗಾಗಿ ನನಗೆ ಇದು ಪನಿಷ್ಮೆಂಟ್ ಆಗಿ ನಾನು ವಾಪಸ್ ತಗೋತಾ ಇದ್ದೀನಿ ಅಂತ ಅವನು ರಿಯಲೈಸ್ ಮಾಡ್ಕೋತಾ ಇದ್ನಲ್ಲ. ಸೊ ಅದು ಸಾಂಸ್ಕೃತಿಕ ಅಡೆತಡೆ. ಲೈಕ್ ನಮ್ಗೊಂದು ಕಾನ್ಸೆಪ್ಟ್ ಇತ್ತಲ್ವಾ, ಭೂಮಿ ದೇವ್ರು ಅನ್ನೋ ಕಾನ್ಸೆಪ್ಟ್. ಸೊ ಇವ್ರೇನ್ ಮಾಡಿದ್ರು, ಸೈಂಟಿಫಿಕ್ ವೈಜ್ಞಾನಿಕವಾಗಿ ಅವರು ಆಧಾರಗಳನ್ನ ಕೊಡ್ತಾ ಹೋದ್ರಲ್ವಾ. ಭೂಮಿಯಿಂದ ನಾವೇನ್ ಮಾಡಿದ್ವಿ, ಫ್ಯೂಲ್ ಅನ್ನ ತೆಗೆದ್ವಿ, ನೀರನ್ನ ತೆಗೆದ್ವಿ, ಮತ್ತೆ ಮರ ಗಿಡಗಳನ್ನ ಕಟ್ ಮಾಡಿ ಸೊ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೊಂಡ್ವಿ. ನಾವು ಭೂಮಿಯನ್ನ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ರಲ್ವಾ. ಸೊ ಅವಾಗಿಂದ ನಾವೇನ್ ಮಾಡಿದ್ವಿ, ಈ ದೇವ್ರು ಅನ್ನೋ ಕಾನ್ಸೆಪ್ಟ್ ಇಂದ ಬಿಟ್ಟು, ಪೂಜೆ ಮಾಡೋದನ್ನ ಬಿಟ್ಟು ನಾವೇನ್ ಮಾಡಿದ್ವಿ, ಎಕ್ಸ್ಪ್ಲಾಯ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಎಕ್ಸ್ಪ್ಲಾಯ್ಟೇಷನ್ ಆಫ್ ನೇಚರ್. ಓಕೆನಾ, ಪ್ರಕೃತಿನ ಏನು ಯೂಸ್ ಮಾಡ್ಕೊಳ್ತಾ ಹೋದ್ವಿ ಅಂತ ಯಾರು ಕ್ಯಾರೋಲಿನ್ ಮರ್ಚೆಂಟ್ ಅವರು ಹೇಳ್ತಾ ಹೋಗ್ತಾರೆ. ಓಕೆನಾ, ಡಾಮಿನೇಷನ್ ಇಮೇಜ್ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ, ಈ ರೆವಲ್ಯೂಷನರಿ ಐಡಿಯಾಸ್ ಯಾವಾಗ ಕೊಡ್ತಾ ಹೋದ್ರು ಅವಾಗ ನಾವೇನ್ ಮಾಡಿದ್ವಿ, ಕಲ್ಚರಲ್ ರೀಸ್ಟ್ರೆಂಟ್ಸ್ ಹೋಗಿ, ಅಡೆತಡೆಗಳು ಹೋಗಿ ನಾವೇನ್ ಮಾಡಿದ್ವಿ, ನೇಚರ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋದ್ವಿ. ಸೊ ಕ್ಯಾರೋಲಿನ್ ಮರ್ಚೆಂಟ್ ಹೇಳ್ತಾರೆ ಮುಂದೆ, one does not readily slay a mother. Okay, one does not readily slay a mother, dig into her entrails for gold or mutilate her body. ಮರ್ಚೆಂಟ್ ರೋಡ್. ಓಕೆ, ಕ್ಯಾರೋಲಿನ್ ಮರ್ಚೆಂಟ್ ಅವ್ರು ಹೇಳ್ತಾರೆ, ಯಾವುದೇ ಒಬ್ಬ ಮನುಷ್ಯ ಆಗ್ಲಿ, ಯಾವುದೇ ಒಂದು ಕ್ರೀಚರ್ ಆಗ್ಲಿ ತನ್ನ ತಾಯಿನ ತಾನೇ ಕೊಲ್ಲಕ್ಕೆ ರೆಡಿ ಇರಲ್ಲ. ಸ್ಲೇ ಅಂತ ಅಂದ್ರೆ ಕತ್ರಿಸಾಕೋದು ಅಂತ. ಓಕೆನಾ, ಸೊ ರೆಡಿ ಇರಲ್ಲ. ಬಟ್ ನಾವೇನ್ ಮಾಡ್ತಾ ಇದೀವಿ, ಡಿಗ್ ಇಂಟು ಲೈಕ್ ಯಾವುದೇ ಒಬ್ಬ ಮನುಷ್ಯ ತನ್ನ ತಾಯಿನ ಸಾಯಿಸಲ್ಲ ಅಥವಾ ಕತ್ರಿಸಲ್ಲ, ಅಥವಾ ಡಿಗ್ ಇಂಟು ಹರ್ ಇನ್ ಟ್ರೈಲ್ಸ್ ಫಾರ್ ಗೋಲ್ಡ್, ಲೈಕ್ ಅವಳ ಅಂತರಾಳಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ಇವಾಗ ಎಷ್ಟು ಆಗುತ್ತೋ ಅಷ್ಟು ಕೊರೆಯೋದ್ರ ಮೂಲಕ ನಾವು ಮೆಟೀರಿಯಲ್ಸ್ ಅನ್ನ ತಗೊಳ್ತಾ ಇದೀವಿ, ಮೆಟಲ್ಸ್ ಅನ್ನ ತಗೊಳ್ತಾ ಇದೀವಿ, ಮಿನರಲ್ಸ್ ಅನ್ನ ತಗೊಳ್ತಾ ಇದೀವಿ. ಸೊ ಡಿಗ್ ಇನ್ ಟು ಹರ್ ಎಂಟ್ರೈಲ್ಸ್ ಅಂದ್ರೆ ಅವಳ ಅಂತರಾಳಕ್ಕೆ, ಅವಳ ಕೋರ್. ಓಕೆನಾ, ಸೊ ಅಂತರಾಳಕ್ಕೆ ಕೈ ಹಾಕಿ ನಾವೇನ್ ಮಾಡ್ತಾ ಇದೀವಿ, ಗೋಲ್ಡ್ ಅನ್ನ ಡಿಗ್ ಮಾಡ್ತಾ ಇದೀವಿ. ಅಂಡ್ ದೆನ್ ಮಲ್ಟಿಲೇಟ್ ಹರ್ ಬಾಡಿ. ಈಗ ನಮ್ದೊಂದು ಬಾಡಿ ರೀತಿ ಭೂಮಿಗೂ ಅದ್ರದೇ ಆದಂತ ಭಾಗಗಳಿದೆ ಅಲ್ವಾ. ಸೊ ನಾವು ಜಿಯೋಗ್ರಫಿನ ಓದ್ಬೇಕಾದ್ರೆ ಲೇಯರ್ಸ್ ಆಫ್ ಅರ್ತ್ ನ ಓದ್ತೀವಿ ಅಲ್ವಾ. ಸೊ ಅದಕ್ಕೆ ಕೋರ್ ಇರುತ್ತೆ, ಅದ್ರದ್ದು ಬೇರೆ ಬೇರೆ ಫೇಸಸ್ ಇರುತ್ತಲ್ವಾ. ಅದೇ ರೀತಿಯಾಗಿ ನಾವೇನ್ ಮಾಡ್ತಾ ಇದೀವಿ, ಅವಳ ಅಂಗಾಂಗಗಳನ್ನ ಹೂನ ಮಾಡ್ತಾ ಇದೀವಿ. ಸೊ ಯಾವುದೇ ಒಬ್ಬ ಮನುಷ್ಯ ಭೂಮಿಯನ್ನ ತಾಯಿ ಅಂತ ತಿಳಿದ್ರೆ, ಲೈಕ್ ಯಾವುದೇ ಒಬ್ಬ ಮನುಷ್ಯ ತಾಯಿನ ಏನ್ ಮಾಡಲ್ಲ, ಕತ್ರಿಸಾಕಲ್ಲ, ಮತ್ತೆ ಅವಳ ಅಂತರಾಳಕ್ಕೆ ಏನು ಡಿಗ್ ಮಾಡಲ್ಲ. ಡಿಗ್ ಅಂತಂದ್ರೆ ಹೋಲ್, ಅಂತರಾಳಕ್ಕೆ ತೋಡಲ್ಲ. ಓಕೆನಾ, ಸೊ ಅವಳ ಅಂಗಾಂಗಗಳನ್ನ ಹೂನ ಮಾಡಲ್ಲ. ಬಟ್ ನಾವೇನ್ ಮಾಡ್ತಾ ಇದೀವಿ, ಅವಳನ್ನ ಈಗ ತಾಯಿ ಅನ್ನೋ ಭಾವನೆಯಿಂದ ತೆಗ್ದಾಕ್ಬಿಟ್ಟಿದೀವಿ. ಓಕೆ, ಈಗ ತಾಯಿ ಎಲ್ಲ ಅವಳು ಜಸ್ಟ್ ಒನ್ ಥಿಂಗ್. ಓಕೆನಾ, ಸೊ ನಮ್ಮ ಲಾಭಕ್ಕಾಗಿ ಯೂಸ್ ಮಾಡ್ತಾ ಇರೋ ಒಂದು ಥಿಂಗ್ ಆಗಿರೋದ್ರಿಂದ ನಾವು ಇದೆಲ್ಲಾ ಕೆಲ್ಸನೂ ಮಾಡ್ತಾ ಇದೀವಿ ಅಲ್ವಾ. ಮದರ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಈಗ ಸ್ಲೇ ಕೂಡ ಮಾಡ್ತಾ ಇದೀವಿ. ಅಂಡ್ ವಿ ಆರ್ ಎಂಟ್ರೈಲಿಂಗ್ ಹರ್, ಏನು ಎಂಟ್ರೈಲ್ಸ್ ಫಾರ್ ಹರ್ ಗೋಲ್ಡ್. ವಿ ಎಂಟ್ರೈಲ್ ಫಾರ್ ಹರ್ ಗೋಲ್ಡ್ ಅಂಡ್ ಮಲ್ಟಿಲೇಟ್ ಹರ್ ಬಾಡಿ. ಸೊ ಅವಳ ಬಾಡಿನೂ ಕೂಡ ನಾವೇನ್ ಮಾಡ್ತಾ ಇದೀವಿ, ಹೂನ ಮಾಡ್ತಾ ಇದ್ದೀವಿ ಅಲ್ವಾ. Isn't it? Guys, are you there? ನಿಜ ಅಲ್ವಾ ಇದು? ವಂದನಾ ಶಿವ ಅವರು ಹೇಳ್ತಿರೋದು ಪ್ರತಿಯೊಂದು ವಿಷಯನೂ ಸತ್ಯ ಅಲ್ವಾ. ನಾವ್ ಯಾವ ರೀತಿ ನಮ್ಮ ನಾಶದ ಕಡೆಗೆ ನಾವು ಸಾಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಭೂಮಿಯನ್ನ ಒಂದೊಂದೇ ಭಾಗಕ್ಕೆ ನಾವು ಏಟು ಕೊಡ್ತಾ ಕೊಡ್ತಾ ನಾವೇನಾಗ್ತಾ ಇದೀವಿ, ನಮ್ಮ ಅಂತ್ಯದ ಕಡೆಗೆ ನಾವೇ ಹೋಗ್ತಾ ಇದೀವಿ ಅಂತ ಯಾರು ಹೇಳ್ತಾ ಇದ್ದಾರೆ, ವಂದನಾ ಶಿವ ಅವರು ಹೇಳ್ತಾ ಇದ್ದಾರೆ. ಓಕೆನಾ, ಸೊ ಅದಕ್ಕೆ ಯಾರ ಸ್ಟೇಟ್ಮೆಂಟ್ ಗಳನ್ನ ಆಧಾರವಾಗಿ ತಗೊಂಡಿದ್ದಾರೆ ಅಂದ್ರೆ, ಅವರು ಕ್ಯಾರೋಲಿನ್ ಮರ್ಚೆಂಟ್ ಅವರ ಸ್ಟೇಟ್ಮೆಂಟ್ ಅನ್ನ ತಗೊಂಡಿದ್ದಾರೆ. ಅದ್ರ ಜೊತೆಗೆ ಸೊ ಡೆಡ್ ಮ್ಯಾಟರ್ ಅನ್ನೋ ಫಿಲಾಸಫಿ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ, ಫ್ರಾನ್ಸಿಸ್ ಬೇಕನ್ ಮತ್ತೆ ಅದರ್ ಸೈಂಟಿಫಿಕ್
ರೆವಲ್ಯೂಷನರೀಸ್ ಭೂಮಿನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬಹುದು ಅನ್ನೋ ಐಡಿಯಾಸ್ಗಳನ್ನ ಕೊಟ್ರು. ಅವಾಗ ನಾವೇನ್ ಮಾಡಿದ್ವಿ, ಭೂಮಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಟಾಪಿಕ್ ಇನ್ ದಿಸ್ ಆರ್ಟಿಕಲ್. ಸೊ ಡೆಡ್ ಅರ್ತ್ ಅಂಡ್ ವರ್ಲ್ಡ್ ವ್ಯೂ ಅನ್ನೋ ಟಾಪಿಕ್ ಬಗ್ಗೆ ಇಷ್ಟು ಹೇಳ್ತಾರೆ. ಸೊ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂದ್ರೆ ವಾಟ್ ನೇಚರ್ ಟೀಚರ್ಸ್. ಓಕೆನಾ? ಸೊ ಇಲ್ಲಿವರೆಗೂ ನಾವು ಯಾವ ರೀತಿಯಾಗಿ ಭೂಮಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋದ್ವಿ. ಸೊ ಅವಳನ್ನ ಪೂಜಿಸೋ ಒಂದು ಸ್ಥಾನದಿಂದ ಲೈಕ್ ಶಿಫ್ಟ್ ಆಯ್ತು. ಲೈಕ್ ಒಂದು ಥಿಂಗ್ ಆಗಿ ಯೂಸ್ ಮಾಡೋ ಡೆಡ್ ಮ್ಯಾಟರ್ ಆಗಿ ನಾವು ಅದನ್ನ ಅವಳನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ಶಿಫ್ಟ್ ಆಯ್ತು ಅಂತ ಎಲ್ಲ ಮಾತಾಡಿದ್ವಿ. ಸೊ ಇವಾಗ ವಾಟ್ ನೇಚರ್ ಟೀಚರ್ಸ್. ಓಕೆನಾ? ಸೊ ಪ್ರಕೃತಿ ಏನನ್ನ ನಮ್ಗೆ ಹೇಳ್ಕೊಡ್ಬಹುದು ಅಥವಾ ಹೇಳ್ಕೊಡುತ್ತೆ ಅಂತ ಇವಾಗ ವಂದನಾ ಶಿವ ಅವರು ಹೇಳ್ತಾ ಹೋಗ್ತಾರೆ. ಓಕೆನಾ? ಸೊ ಏನನ್ನ ಹೇಳ್ತಾರೆ ಅಂತ ನೋಡೋಣ. ಓಕೆ. So guys, have you attended sir class, Rio class, sir? ಅಕೌಂಟೆನ್ಸಿ ಸ್ಟಾಟ್ಸ್ ಕ್ಲಾಸ್ ನ ಅಟೆಂಡ್ ಮಾಡಿದ್ರಾ? ಸೊ ಬಿಸ್ನೆಸ್ ಮತ್ತೆ ಎಕನಾಮಿಕ್ಸ್ ಕ್ಲಾಸಸ್ ಕೂಡ ಬೇಗ ಸ್ಟಾರ್ಟ್ ಆಗುತ್ತೆ. ಅಂಡ್ ಫಾರ್ ಆರ್ಟ್ಸ್ ಸ್ಟೂಡೆಂಟ್ಸ್ ಇಂಗ್ಲಿಷ್ ಮತ್ತೆ ಎಕನಾಮಿಕ್ಸ್ ನ ಮಾಡ್ಕೊಡ್ತಾ ಹೋಗ್ತೀವಿ. ಓಕೆನಾ? ಬಿಕಾಸ್ ದೀಸ್ ಟು ಆರ್ ಕ್ವೈಟ್ ಡಿಫಿಕಲ್ಟ್. ಓಕೆನಾ? ಸೊ ತುಂಬಾ ಡಿಫಿಕಲ್ಟ್ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಕ್ಲಾಸಸ್ ನ ನೀವು ಕೇಳ್ತಾ ಹೋದ್ರೆ ಸರಿಯಾಗಿ ನಿಮ್ಗೆ ಏನಾಗುತ್ತೆ, ಈಸಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಸರ್ ಕ್ಲಾಸ್ ಅಟೆಂಡ್ ಮಾಡಿದ್ರಾ? ಎಸ್ಟರ್ಡೇ ಇಟ್ ವಾಸ್ ದೇರ್. Sir started classes. Okay. So let's move to the class now. So ಇವಾಗ ಏನಪ್ಪಾ ಅಂದ್ರೆ ವಾಟ್ ನೇಚರ್ ಟೀಚರ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಟುಡೇ ಅಟ್ ಎ ಟೈಮ್ ಆಫ್ ಮಲ್ಟಿಪಲ್ ಕ್ರೈಸಿಸ್. ಓಕೆ, ಟುಡೇ ಲೈಕ್ ಅಟ್ ಪ್ರೆಸೆಂಟ್ ಏನೆಲ್ಲ ಆಗ್ತಾ ಇದೆ. ಅಟ್ ಎ ಟೈಮ್ ಆಫ್ ಮಲ್ಟಿಪಲ್ ಕ್ರೈಸಿಸ್. ಮಲ್ಟಿಪಲ್ ಅಂತಂದ್ರೆ ತುಂಬಾ ವಿಧವಾದ ರೀತಿಯಾಗಿ ಬಿಕ್ಕಟ್ಟುಗಳು ಉಂಟಾಗ್ತಾ ಇದಾವೆ. ಕ್ರೈಸಿಸ್. ಓಕೆನಾ? ಬಿಕ್ಕಟ್ಟು. ಸೊ ಕ್ರೈಸಿಸ್ ಅಟ್ ದ ಟೈಮ್ ಆಫ್ ಮಲ್ಟಿಪಲ್ ಕ್ರೈಸಿಸ್ ಇಂಟೆನ್ಸಿಫೈಡ್ ಬೈ ಗ್ಲೋಬಲೈಸೇಷನ್. ಸೊ ಯಾವ್ದ್ರಿಂದ ಈ ಬಿಕ್ಕಟ್ಟುಗಳು ತೀವ್ರ ಆಗ್ತಾ ಇದಾವೆ ಅಂತ ಅಂದ್ರೆ ಗ್ಲೋಬಲೈಸೇಷನ್, ಜಾಗತೀಕರಣದಿಂದ. ಓಕೆನಾ? ಜಾಗತೀಕರಣದಿಂದ ಏನಾಗ್ತಾ ಇದೆ, ಈ ಬಿಕ್ಕಟ್ಟುಗಳು ಮಲ್ಟಿಪಲ್ ಆಗ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆ, ಸೊ ವಿ ನೀಡ್ ಟು ಮೂವ್ ಅವೇ ಫ್ರಮ್ ದ ಪ್ಯಾರಡೈಮ್ ಆಫ್ ನೇಚರ್ ಆಸ್ ಡೆಡ್ ಮ್ಯಾಟರ್. ಸೊ ನಾವೀಗ ಏನ್ ಮಾಡ್ಬೇಕು, ನಮ್ಮ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ದ ಅರ್ತ್ ಅಥವಾ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ದ ನೇಚರ್ ಇಂದ ನಾವೇನ್ ಮಾಡ್ತಾ ಹೋಗ್ಬೇಕು, ಚೇಂಜ್ ಆಗ್ಬೇಕು. ಸೊ ನಾವು ಮೊದಲು ಯಾವ ರೀತಿಯಾಗಿ ಬದುಕ್ತಾ ಇದ್ವೋ, ಯಾವ ರೀತಿಯಾಗಿ ದೇವರಂತ ಪೂಜಿಸ್ತಾ ಇದ್ವೋ, ಸೊ ಅದಕ್ಕೆ ನಾವು ಮತ್ತೆ ರಿಟರ್ನ್ ಆದ್ರೆ ನಾವ್ ಏನಾಗುತ್ತೆ, ಉಳಿಗಾಲ ಇರತ್ತೆ. ಸೊ ಈ ಬಿಕ್ಕಟ್ಟುಗಳಿಂದ ಎಲ್ಲ ನಾವೇನ್ ಮಾಡಬಹುದು, ಎಸ್ಕೇಪ್ ಆಗಬಹುದು. ಓಕೆನಾ? ಒಂದೇ ಒಂದ್ ಸೆಕೆಂಡ್. ಓಕೆ, ಒಂದ್ ಸೆಕೆಂಡ್. ಓಕೆ, ಸಾರಿ ಫಾರ್ ದ ಪಾಸ್. ಸೊ ಏನ್ ಹೇಳ್ತಾ ಇದ್ದೆ,
ವಿ ನೀಡ್ ಟು ಮೂವ್ ಅವೇ ಫ್ರಮ್, ಅವೇ ಅಂತಂದ್ರೆ ದೂರ. ಇವಾಗ ನಾವು ಒಂದು ಪರ್ಸ್ಪೆಕ್ಟಿವ್ ಅನ್ನ ಫಿಕ್ಸ್ ಮಾಡ್ಕೊಬಿಟ್ಟಿದೀವಲ್ವಾ, ಯಾವ ಪರ್ಸ್ಪೆಕ್ಟಿವ್, ಭೂಮಿಯನ್ನ ಒಂದು ಡೆಡ್ ಮ್ಯಾಟರ್ ಅಂತ ಒಂದು ಪರ್ಸ್ಪೆಕ್ಟಿವ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದೀವಲ್ವಾ. ಸೊ ಪ್ಯಾರಡೈಮ್ ಅಂತಂದ್ರೆ ದೃಷ್ಟಿಕೋನ ಅಂತ. ಓಕೆ, ವ್ಯೂ ಪಾಯಿಂಟ್. ಪ್ಯಾರಡೈಮ್ ಮೀನ್ಸ್ ವ್ಯೂ ಪಾಯಿಂಟ್ ಅಥವಾ ದೃಷ್ಟಿಕೋನ. ಓಕೆನಾ? ಸೊ ಪ್ಯಾರಡೈಮ್ ಆಫ್ ನೇಚರ್ ಆಸ್ ಡೆಡ್ ಮ್ಯಾಟರ್. ಸೊ ನಾವೇನ್ ಮಾಡ್ಬೇಕು, ಈ ಬಿಕ್ಕಟ್ಟುಗಳಿಂದ ನಾವು ಈ ಜಾಗತೀಕರಣದ ಬಿಕ್ಕಟ್ಟುಗಳಿಂದ ದೂರ ಆಗ್ಬೇಕು. ಸೊ ಪ್ಯಾರಡೈಮ್ ಲೈಕ್ ಈ ದೃಷ್ಟಿಕೋನದಿಂದ ನಾವೇನಾಗ್ಬೇಕು, ಡೆಡ್ ಮ್ಯಾಟರ್ ಅನ್ನೋ ದೃಷ್ಟಿಕೋನದಿಂದ ನಾವೀಗ ಏನ್ ಮಾಡ್ಬೇಕಾಗಿದೆ, ವಿ ನೀಡ್ ಟು ಮೂವ್ ಅವೇ. ಸೊ ನಮ್ಮ ಶಿಫ್ಟ್ ಮಾಡ್ಕೋಬೇಕಾಗಿದೆ. ಸೊ ಮೊದ್ಲು ಇದ್ದಿದ್ದ ಶಿಫ್ಟ್ ನ ಲೈಕ್ ದೃಷ್ಟಿಕೋನನ ಯಾವ ರೀತಿಯಾಗಿ ಡೆಡ್ ಮ್ಯಾಟರ್ ಅಂತ ಶಿಫ್ಟ್ ಮಾಡ್ಕೊಂಡಿದ್ವೋ ಅದೇ ರೀತಿಯಾಗಿ ನಾವೀಗ ಅಗೇನ್ ಬ್ಯಾಕ್ ಟು ನೇಚರ್. ಸೊ ಡೆಡ್ ಮ್ಯಾಟರ್ ಅನ್ನೋದ್ರಿಂದ ನಾವೇನ್ ಮಾಡ್ಬೇಕು ಈಗ, ಏನು ನರಿಶಿಂಗ್ ಅರ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ಈಗ ನಾವು ರಿಟರ್ನ್ ಆಗ್ಬೇಕಾಗಿದೆ, ಅದು ಅವಶ್ಯಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ವಿ ನೀಡ್ ಟು ಮೂವ್ ಟು ಅನ್ ಎಕೋಲಾಜಿಕಲ್ ಪ್ಯಾರಡೈಮ್. ಸೊ ಪರಿಸರ ಅನ್ನೋ ಒಂದು ದೃಷ್ಟಿಕೋನಕ್ಕೆ, ಪರಿಸರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಬ್ಯಾಕ್ ಟು ನೇಚರ್ ಆಗ್ಬೇಕು ಅಂತ ಇವರು ಹೇಳ್ತಾ ಇದ್ದಾರೆ, ವಂದನಾ ಶಿವ ಅವರು. ಅಂಡ್ ಫಾರ್ ದಿಸ್ ದ ಬೆಸ್ಟ್ ಟೀಚರ್ ಈಸ್ ನೇಚರ್ ಇಟ್ ಸೆಲ್ಫ್. ಓಕೆನಾ? ಸೊ ನಮ್ಗೆ ಯಾರೋ ನಮ್ಗೆ ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ದ ನೇಚರ್ ಇಟ್ ಸೆಲ್ಫ್ ಈಸ್ ದ ಬೆಸ್ಟ್ ಟೀಚರ್. ಓಕೆನಾ? ಸೊ ನಮ್ಗೆ ಪ್ರಕೃತಿಯೇ ಪಾಠಗಳನ್ನ ಹೇಳ್ಕೊಡ್ತಾ ಇದೆ. ಸೊ ನೆನ್ನೆ ಹೇಳ್ತೆ ಅಲ್ವಾ, ನಾವು ಏನ್ ಮಾಡ್ತಾ ಇದೀವಿ ಈಗ, ಎಲ್ಲೋ ಭೂಕಂಪ ಆಗತ್ತೆ, ಎಲ್ಲೋ ಅರ್ಥ್ವೇಕ್ ಆಗ್ತಾ ಇರತ್ತೆ, ಎಲ್ಲೋ ಪ್ರಳಯ ಲೈಕ್ ಏನೋ ಪ್ರವಾಹ ಆಗತ್ತೆ, ಮತ್ತೆ ಏನಾಗತ್ತೆ, ಸೈಕ್ಲೋನ್ಸ್ ಆಗತ್ತೆ. ಇದರಿಂದೆಲ್ಲ ಏನಾಗ್ತಾ ಹೋಗುತ್ತೆ, ಜನರ ಜೀವ ನಾಶ ಆಗ್ತಾ ಹೋಗುತ್ತೆ. ಇದೇ ನಮ್ಗೆ ನೇಚರ್ ಕಲಿಸುವಂತ ಪಾಠಗಳು. ನೀನು ನನ್ಗೆ ಏನು ನನ್ನ ಅಂಗನ ಹೂನ ಮಾಡ್ತೀಯಾ, ಸೊ ಇನ್ ರಿಟರ್ನ್ ಯು ಟೇಕ್ ದಸ್ ಅಂತ ಪನಿಷ್ಮೆಂಟ್ ಕೊಡ್ತಾ ಇರೋ ರೀತಿಯಾಗಿ ನಾವೇನ್ ಅರ್ಥ ಏನ್ ಮಾಡ್ತಾ ಇದೆ, ಪನಿಷ್ ಮಾಡ್ತಾ ಇದೆ. ಸೊ ನಾವು ಅದನ್ನ ಅರ್ಥನ ನರ್ಚರ್ ಮಾಡಿದ್ರೆ, ಓಕೆನಾ, ನಾವು ಗಿಡಕ್ಕೆ ನೀರು ಹಾಕಿ ಬೆಳೆಸಿ ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದರಿಂದ ನಮ್ಗೆ ಎಷ್ಟೊಂದು ಲಾಭಗಳಿರುತ್ತಲ್ವಾ. ಏನೋ ಒಂದು ಸಸಿ ಬೆಳೆದು ಮರ ಆಗಿ ನಮ್ಗೆ ಅದಕ್ಕೆ ನೆರಳನ್ನ ಕೊಡುತ್ತೆ, ನಮ್ಗೆ ಜೊತೆಗೆ ಬೇರೆ ಪಕ್ಷಿ ಪ್ರಾಣಿಗಳಿಗೂ ಕೂಡ ಆಹಾರ ಕೊಡುತ್ತೆ, ನೆರಳನ್ನ ಕೊಡುತ್ತೆ. ಲೈಕ್ ಬೇರೆ ಕ್ರಿಮಿ ಕೀಟ ಅಥವಾ ಬೇರೆ ಬಳ್ಳಿಗಳು ಎಲ್ಲದಕ್ಕೂ ಆಶ್ರಯನ ಕೊಡ್ತಾ ಹೋಗುತ್ತೆ. ಲೈಕ್ ಒಂದು ಏನು ಜಾಲನೆ ಅದ್ರ ಸುತ್ತ ಬೆಳಿತಾ ಹೋಗುತ್ತಲ್ವಾ. ಸೊ ನಾವೇನ್ ಮಾಡ್ತಾ ಇದೀವಿ, ಅದಕ್ಕೆ ಒಳ್ಳೆ ರೀತಿಯಾಗಿ ಟ್ರೀಟ್ ಮಾಡಿದ್ರೆ ನಮಗೂ ಅದೇ ರೀತಿಯಾದ ಲಾಭಗಳು ಸಿಗುತ್ತೆ. ಬರೀ ಅದನ್ನ ಲಾಭಕ್ಕಾಗಿ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಇನ್ ರಿಟರ್ನ್ ಏನ್ ಸಿಗುತ್ತೆ, ಪನಿಷ್ಮೆಂಟ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಸೊ ಎಕಲಾಜಿಕಲ್ ಅನ್ನೋ ಪ್ಯಾರಡೈಮಿಗೆ ಈಗ ನಾವೇನ್ ಮಾಡ್ಬೇಕು, ಶಿಫ್ಟ್ ಆಗ್ಬೇಕು. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ಲೈಕ್ ನಮ್ಮ ಅಂತ್ಯದಿಂದ ನಾವು ದೂರ ಆಗ್ತೀವಿ. ಸೊ ಒಳ್ಳೆ ದಾರಿಯಲ್ಲಿ ಸಾಗೋ ಒಂದು ಪ್ರಯತ್ನವನ್ನ ಮಾಡಿ. ಸೊ ನೀವು ಬೇರೆ ಎಲ್ಲೋ ಕಲಿಬೇಕೋ ಅನ್ನೋ ಅವಶ್ಯಕತೆ ಇಲ್ಲ, ನಮ್ಗೆ ಪ್ರಕೃತಿನೇ ಕಲಿಸ್ತಾ ಹೋಗ್ತಾಳೆ. ಶಿ ಇಸ್ ದ ಬೆಸ್ಟ್ ಟೀಚರ್ ಅಂತ ವಂದನಾ ಶಿವ ಅವರು ಹೇಳ್ತಾರೆ. ದ ಅರ್ತ್ ಯೂನಿವರ್ಸಿಟಿ, ಲೈಕ್ ಅರ್ತ್ ಯೂನಿವರ್ಸಿಟಿ ಬಗ್ಗೆ ಇವಾಗ ಮಾತಾಡ್ತಾ ಹೋಗ್ತಾರೆ. ಸಿ ವಂದನಾ ಶಿವ ಅವರು ಅರ್ತ್ ಯೂನಿವರ್ಸಿಟಿನೂ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಸಿ ಹೌ ಮಚ್ ಶಿ ಹ್ಯಾಸ್ ಡನ್ ಟು ದ ನೇಚರ್. ಸೊ ನೇಚರ್ ಅನ್ನ ಉಳ್ಸೋಕೆ, ಕಾಪಾಡೋಕೋಸ್ಕರ ಅವರು ಒಬ್ರೇ ನಿಂತು ಜನರನ್ನ ಯಾವ ರೀತಿಯಾಗಿ ಯುನೈಟ್ ಮಾಡ್ತಾ ಹೋಗ್ತಾರೆ. ಸೊ ಜನಕ್ಕೆ ಯಾವ ರೀತಿಯಾಗಿ ಟ್ರೈನಿಂಗ್ ಅನ್ನ ಕೊಟ್ಟು ಒಬ್ರು ಮಾದರಿ ಹೆಣ್ಣು ಮಗಳಾಗಿ ನಿಲ್ತಾರೆ ನೋಡಿ. ಸೊ ದ ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅರ್ತ್ ಡೆಮೋಕ್ರಸಿ. ಸೊ ಅರ್ತ್ ಡೆಮೋಕ್ರಸಿ ಅಂದ್ರೆ ಭೂ ಪ್ರಜಾಪ್ರಭುತ್ವ. ಈಗ ನಮ್ಗೆ ಪ್ರಜಾಪ್ರಭುತ್ವ ಇದೆಯಲ್ಲ, ಪ್ರಜಾಪ್ರಭುತ್ವ ಅಂದ್ರೇನು, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತಲ್ವಾ. ಸೊ ಅದೇ ರೀತಿಯಾಗಿ ಇಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಅರ್ತ್ ಡೆಮೋಕ್ರಸಿಯನ್ನ, ಶಿ ಈಸ್ ಟೀಚಿಂಗ್ ಅರ್ತ್ ಡೆಮೋಕ್ರಸಿ ಕಾನ್ಸೆಪ್ಟ್ ಹಿಯರ್ ಇನ್ ದ ಯೂನಿವರ್ಸಿಟಿ, ದ ಅರ್ತ್ ಯೂನಿವರ್ಸಿಟಿ. ಓಕೆನಾ? ಸೊ ಅರ್ತ್ ಯೂನಿವರ್ಸಿಟಿನಲ್ಲಿ ಏನನ್ನ ಹೇಳ್ಕೊಡ್ತಾರೆ ಅನ್ನೋ ನಿಮ್ಗೆ 1 ಮಾರ್ಕ್ ಕ್ವಶನ್ ಕೂಡ ಬರಬಹುದು. ಓಕೆನಾ? ಅರ್ತ್ ಡೆಮೋಕ್ರಸಿ which is the freedom for all species to evolve within the web of life. ಓಕೆ, ಜೀವ ಜಾಲ ಅನ್ನೋದು ಇದೆಯಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವಿದೀವಿ, ನಮ್ ಜೊತೆಗೆ ಪ್ರಾಣಿಗಳು ಲೈಕ್ ಹಸು ಕರು ಇರ್ಬೋದು, ಹುಲಿ ಸಿಂಹ ಹಾವು, ವಾಟ್ ಎವರ್ ಇಟ್ ಈಸ್, ಪಕ್ಷಿಗಳಿರ್ಬಹುದು, ಮರ ಗಿಡಗಳಿರ್ಬಹುದು, ಭೂಮಿ ಇರ್ಬೋದು, ಲೈಕ್ ವೆರೈಟೀಸ್ ಆಫ್ ಸ್ಪೀಸೀಸ್ ಇದೆಯಲ್ಲ. ಸೊ ಅದ್ರ ಜೊತೆಗೆ ನಾವೇನ್ ಮಾಡ್ಬೇಕು, ಫ್ರೀಡಮ್ ಫಾರ್ ಆಲ್ ಸ್ಪೀಸೀಸ್ ಟು ಇವಾಲ್ವ್. ಓಕೆನಾ? ಸೊ ಇವಾಲ್ವ್ ಅಂದ್ರೆ ವಿಕಾಸ ಹೊಂದೋದು, ಡೆವಲಪ್ ಆಗೋದು. ಓಕೆನಾ?
ಸೊ ಎಲ್ಲಾ ರೀತಿಯ ಜೀವ ಜಂತುಗಳಿಗೆ ಇದೇನ್ ಮಾಡುತ್ತೆ, ಡೆಮೋಕ್ರಸಿ ಏನ್ ಮಾಡುತ್ತೆ, ಬೆಳೆಯುವಂತಹ ವಿಕಾಸ ಆಗುವಂತಹ ಒಂದು ಅವಕಾಶವನ್ನ ಕೊಡುತ್ತೆ ವಿದಿನ್ ವೆಬ್ ಆಫ್ ಲೈಫ್ ಅಂತಂದ್ರೆ ಈ ಜೀವಜಾಲದಲ್ಲಿ. ಸೊ ಲೈಕ್ ಡೈವರ್ಸಿಟಿ ಬಗ್ಗೆ ಮಾತಾಡಿದ್ರಲ್ವಾ, ಫಸ್ಟ್ ಡೈವರ್ಸಿಟಿ ಅಂತಂದ್ರೆ ಲೈಕ್ ಜೀವ ವೈವಿಧ್ಯ ಒಂದನ್ನೊಂದು ಅವಲಂಬಿಸಿ ಯಾವ ರೀತಿಯಾಗಿ ಬದುಕ್ತಾ ಇದ್ವಿ ಅಂತ. ಸೊ ಅದ್ರೊಳಗಡೆನೆ ನಾವು ಯಾವ ರೀತಿಯಾಗಿ ಸ್ವತಂತ್ರವಾಗಿ ಬದುಕಬಹುದು ಅನ್ನೋದನ್ನ ಯಾವುದು ಅರ್ತ್ ಡೆಮೋಕ್ರಸಿ ಹೇಳುತ್ತೆ. ವಿಚ್ ಈಸ್ ಅಂತ ಹೇಳಿದ್ರೆ ಅರ್ತ್ ಡೆಮೋಕ್ರಸಿ ನಮ್ಗೆ ಏನನ್ನ ಕೊಡುತ್ತೆ ಅಂತಂದ್ರೆ ಫ್ರೀಡಮ್ ಫಾರ್ ಆಲ್ ಸ್ಪೀಸೀಸ್ ಟು ಇವಾಲ್ವ್ ವಿದಿನ್ ದ ವೆಬ್ ಆಫ್ ಲೈಫ್. ಓಕೆ, ಜೀವಜಾಲದ ಒಳಗಡೆನೆ ನಾವು ಏನಾಗಿ ಫ್ರೀ ಆಗಿ ಬದುಕಬಹುದು. ಅಂಡ್ ದ ಫ್ರೀಡಮ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್. ಓಕೆನಾ? ಸೊ ಇಲ್ಲೇನ್ ಹೇಳುತ್ತೆ, ಅರ್ತ್ ಡೆಮೋಕ್ರಸಿ ಏನನ್ನ ಕಳಿಸ್ಕೊಡುತ್ತೆ, ಫ್ರೀಡಮ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್. ಸೊ ಒಬ್ಬ ಮನುಷ್ಯನಿಗೆ ಏನೆಲ್ಲ ಸ್ವಾತಂತ್ರ್ಯ ಇರುತ್ತೆ, ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ. ಓಕೆನಾ? ಸೊ ರೆಸ್ಪಾನ್ಸಿಬಿಲಿಟಿ ಕೂಡ ಅವನಿಗೆ ಇರುತ್ತೆ ಆಸ್ ಮೆಂಬರ್ಸ್ ಆಫ್ ದಿ ಅರ್ತ್ ಫ್ಯಾಮಿಲಿ. ಸೊ ಎಲ್ಲಾ ಸ್ಪೀಸೀಸ್ ಜೊತೆಗೆ ಹ್ಯೂಮನಿಗೆ ಹೆಚ್ಚು ಏನಿರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆಸ್ ಅ ಪಾರ್ಟ್ ಆಫ್ ಫ್ಯಾಮಿಲಿ. ಓಕೆನಾ? ಅರ್ತ್ ಅಂದ್ರೆ ಭೂಮಿ, ಭೂಮಿಯಲ್ಲಿ ಮನುಷ್ಯ ಕೂಡ ಒಂದು ಪಾರ್ಟ್ ಅಲ್ವಾ, ಹಾಗಾಗಿ ಅವನಿಗೆ ಯಾವ ರೀತಿಯಾಗಿ ಬೇರೆ ಸ್ಪೀಸೀಸ್ ನ ಕಾಳಜಿ ವಹಿಸಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಅವನಿಗಿರುತ್ತೆ. ಟು ರೆಕಗ್ನೈಸ್, ಟು ಪ್ರೊಟೆಕ್ಟ್ ಅಂಡ್ ಟು ರೆಸ್ಪೆಕ್ಟ್ ದ ರೈಟ್ಸ್ ಆಫ್ ಅದರ್ ಸ್ಪೀಸೀಸ್. ಸೊ ಹ್ಯೂಮನ್ ಆಸ್ ಅ ಸ್ಪೆಷಲ್ ಮೆಂಬರ್ ಆಫ್ ದಿಸ್ ಫ್ಯಾಮಿಲಿ, ಅರ್ತ್ ಫ್ಯಾಮಿಲಿಯ ಒಂದು ಸ್ಪೆಷಲ್ ಮೆಂಬರ್. ಬಿಕಾಸ್ ಮನುಷ್ಯನಿಗೆ ಮಾತಾಡೋಕ್ ಬರುತ್ತೆ, ಓಡಕ್ ಬರುತ್ತೆ, ನಡಿಯಕ್ ಬರುತ್ತೆ, ತಿನ್ನಕ್ ಬರುತ್ತೆ, ಹಾಳ್ ಮಾಡಕ್ಕೂ ಬರುತ್ತೆ, ಆಸ್ ವೆಲ್ ಆಸ್ ಅದೇ ರೀತಿ ಪ್ರೊಟೆಕ್ಟ್ ಮಾಡಕ್ಕೂ ಬರುತ್ತೆ. ಆಯ್ತಾ? ಸೊ ನಾವೇನ್ ಮಾಡ್ಬೇಕು, ಒಳ್ಳೆ ಗುಣಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಟು ರೆಕಗ್ನೈಸ್, ಟು ಪ್ರೊಟೆಕ್ಟ್ ಅಂಡ್ ಟು ರೆಸ್ಪೆಕ್ಟ್ ದ ರೈಟ್ಸ್ ಆಫ್ ಅದರ್ ಸ್ಪೀಸೀಸ್. ಸೊ ನಮ್ಗೆ ಯಾವ ರೀತಿಯಾಗಿ ಬದುಕೋ ಅವಕಾಶ ಇದೆಯೋ, ಬೆಳೆಯೋ ಅವಕಾಶ ಇದೆಯೋ, ಜೀವಿಸೋ ಅವಕಾಶ ಇದೆಯೋ, ಅದೇ ರೀತಿಯಾಗಿ Meghana, have you joined the group, WhatsApp group? ಡೈಲಿ ಇಂಗ್ಲಿಷ್ ಕ್ಲಾಸ್ ಸ್ಟಾರ್ಟ್ ಆಗೋದು 6 ಇಂದ 6 to 7 ಇರುತ್ತೆ. ಓಕೆನಾ? ಎಸ್ ಮೇಘನಾ, ಅಕೌಂಟೆನ್ಸಿ ಕ್ಲಾಸ್ ಕೂಡ ಇರುತ್ತೆ. ಸೊ ಎಕನಾಮಿಕ್ಸ್ ಕ್ಲಾಸ್ ಕೂಡ ಬೇಗ ಸ್ಟಾರ್ಟ್ ಮಾಡ್ತಾರೆ. ಮೇಘನಾ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗಿ, ಸೊ ದಟ್ ಏನಾಗುತ್ತೆ, ನಿಮ್ಗೆಲ್ಲ ಇನ್ಫಾರ್ಮೇಶನ್ಸ್ ನೋಟಿಫಿಕೇಶನ್ಸ್ ಬರುತ್ತೆ. ಆಯ್ತಾ? ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಎರಡೂ ಇದೆ. ಪ್ಲೀಸ್ ಜಾಯಿನ್ ಆಗಿ, ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಓಕೆನಾ? ಸೊ ಮೇ ಬಿ ದೇರ್ ಇಸ್ ಅ ನೆಟ್ವರ್ಕ್ ಇಶ್ಯೂ ಬಿಕಾಸ್ ಮೆಸೇಜಸ್ ಲೇಟ್ ಆಗಿ ಬರ್ತಾ ಇದೆ. ಸಾರಿ. ಸೊ ನೆಕ್ಸ್ಟ್ ನಾನು ಹೇಳ್ತಾ ಇದ್ದೆ, ಈಗ ಹ್ಯೂಮನ್ ಗೆ ಏನೋ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ. ಇವಾಗ ಬೇರೆ ಸ್ಪೀಸೀಸ್ ಅನ್ನ ಎಷ್ಟು ಅಂದ್ರೆ ಅವ್ರಿಗೆ ಇರುವಂತಹ ಹಕ್ಕುಗಳನ್ನ, ಅವ್ರಿಗೆ ಇರುವಂತಹ ಸ್ವಾತಂತ್ರ್ಯವನ್ನ ನಾವೇನ್ ಮಾಡ್ಬೇಕು, ಗಮನಿಸಿ ನಮ್ಗೆ ಯಾವ ರೀತಿಯಾಗಿ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅದೇ ರೀತಿಯಾಗಿ ಅದಕ್ಕೂ ಕೂಡ ನಾವು ಪ್ರೊವೈಡ್ ಮಾಡೋದ್ರ ಜೊತೆಗೆ ನಾವೇನ್ ಮಾಡ್ಬೇಕು, ರಕ್ಷಣೆಯನ್ನ ಕೂಡ ಮಾಡ್ಬೇಕು. ಸೊ ಈ ಎಲ್ಲಾ ವಿಷಯಗಳನ್ನ ಎಲ್ಲಿ ಹೇಳ್ಕೊಡ್ತಾರೆ, ಅರ್ತ್ ಡೆಮೋಕ್ರಸಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹೇಳ್ಕೊಡ್ತಾರೆ. ಎಲ್ಲಿ? ಅರ್ತ್ ಯೂನಿವರ್ಸಿಟಿನಲ್ಲಿ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಅರ್ತ್ ಡೆಮೋಕ್ರಸಿ ಇಸ್ ಅ ಶಿಫ್ಟ್ ಫ್ರಮ್ ಆಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್. ಓಕೆನಾ? ಸೊ ಇದು ಒಂದು 1 ಮಾರ್ಕ್ ಕ್ವೆಶನ್ ಆಗಬಹುದು. ಅರ್ತ್ ಡೆಮೋಕ್ರಸಿ ಅಂತ ಅಂದ್ರೆ ಏನು? ಓಕೆ, 1 ಮಾರ್ಕ್ MCQ. ಶಿಫ್ಟ್ ಫ್ರಮ್, ಓಕೆನಾ, ಶಿಫ್ಟ್ ಫ್ರಮ್ ಆಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್. ಓಕೆ, ಮನುಷ್ಯ ಹ್ಯೂಮನ್ ಸೆಂಟ್ರಿಸಮ್ ಇಂದ, ಮನುಷ್ಯ ಕೇಂದ್ರಿತದಿಂದ ಇವಾಗ ಏನಾಗ್ತಾ ಇದೆ, ಪರಿಸರ ಕೇಂದ್ರಿತಕ್ಕೆ ಶಿಫ್ಟ್ ಆಗೋದಿಕ್ಕೆ ಏನಂತ ಕರೀತಾರೆ?
ಅರ್ತ್ ಡೆಮೋಕ್ರಸಿ ಅಂತ ಕರೀತಾರೆ. ಓಕೆನಾ? ಸೊ ನಾವೀಗ ಏನ್ ಮಾಡ್ಬಿಟ್ಟಿದೀವಿ, ಹ್ಯೂಮನ್ ನ ಸೆಂಟರ್ ಮಾಡ್ಕೊಬಿಟ್ಟಿದೀವಿ. ಸೊ ಹ್ಯೂಮನ್ ಸೆಂಟರ್ ಇದಾನೆ, ಮರ ಗಿಡ ಪ್ರಾಣಿ ಪಕ್ಷಿ ಏನೇ ಇರ್ಲಿ, ಭೂಮಿ ಇರ್ಲಿ, ಎಲ್ಲ ಅದೇನಕ್ಕೆ ಮನುಷ್ಯನ ಯೂಸ್ಗೋಸ್ಕರ. ಮನುಷ್ಯ ಅದನ್ನ ಎಲ್ಲ ಆಳೋ ಒಂದು ಪವರ್ ಇದೆ ಅವನಿಗೆ. ಹಿ ಕ್ಯಾನ್ ಯೂಸ್, ಹಿ ಕ್ಯಾನ್ ಮೇಕ್ ಇಟ್ ಪ್ರಾಫಿಟೇಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ. ಸೊ ಅದರಿಂದ ಆಂಥ್ರೋಪೋಸೆಂಟ್ರಿಸಮ್ ಇಂದ ಈಗ ಎಕೋಸೆಂಟ್ರಿಸಮ್ ಗೆ ಶಿಫ್ಟ್ ಆಗ್ಬೇಕಾಗಿದೆ. ಸೊ ಆ ಶಿಫ್ಟ್ ಆಗೋದನ್ನೇ ಏನ್ ಹೇಳ್ತಾರೆ ಇಲ್ಲಿ, ಅರ್ತ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಓಕೆ, ಅರ್ಥ ಆಗ್ತಾ ಇದೆ ಅಲ್ವಾ? ಸೊ since we all depend on earth, isn't it? We are depending on the earth, right? So we have to live on the earth. We have to make our living from the earth. We have to protect ourselves from the help of our earth mother. ಓಕೆನಾ? ಸೊ ಅರ್ತ್ ಮದರ್ ಇದ್ರೆ ನಾವೇನ್ ಮಾಡ್ಬೋದು, ನಮಗ್ ಬೇಕಾದಂತಹ ಆಹಾರಗಳನ್ನ ಬೆಳ್ಕೋಬಹುದು, ನಮಗ್ ಬೇಕಾಗಿರೋ ರೀತಿನಲ್ಲಿ ಮನೆನ ಕಟ್ಕೊಂಡು ಅಲ್ಲಿ ವಾಸ ಮಾಡ್ಬೋದು. ಲೈಕ್ ಶೆಲ್ಟರ್ ಕೊಡ್ತಿರೋದು ಕೂಡ ಏನು ಅರ್ಥೇನೆ, ನಮಗ್ ಬೇಕಾಗಿರೋ ಆಹಾರ ಕೊಡ್ತಿರೋದು ಕೂಡ ಅರ್ಥೇನೆ. ಸೊ ನಮಗ್ ಜೀವಿಸಕ್ ಬೇಕಾಗಿರುವಂತಹ ಶುದ್ಧ ಗಾಳಿನ ಕೊಡ್ತಿರೋದು ಕೂಡ ಅರ್ಥೇನೆ. ಸೊ ವಿ ಆರ್ ಡಿಪೆಂಡಿಂಗ್ ಆನ್ ದ ಅರ್ತ್. ಅರ್ತ್ ಡೆಮೋಕ್ರಸಿ ಟ್ರಾನ್ಸ್ಲೇಟ್ಸ್ ಇಂಟು ಹ್ಯೂಮನ್ ರೈಟ್ಸ್ ಟು ಫುಡ್ ಅಂಡ್ ವಾಟರ್. ಓಕೆನಾ? ಸೊ ಅರ್ತ್ ಡೆಮೋಕ್ರಸಿ ಇದ್ರ ಜೊತೆಗೆ ಈ ಎಲ್ಲಾ ವಿಷಯಗಳನ್ನ ಹೇಳ್ಕೊಡೋದ್ರ ಜೊತೆಗೆ ಇಲ್ಲೇನ್ ಮಾಡುತ್ತೆ, ಹ್ಯೂಮನ್ಗೆ ರೈಟ್ಸ್ ಟು ಫುಡ್ ಅಂಡ್ ವಾಟರ್, ಟು ಫ್ರೀಡಮ್ ಫ್ರಮ್ ಹಂಗರ್ ಅಂಡ್ ಥರ್ಸ್ಟ್. ಓಕೆನಾ? ಸೊ ಇಲ್ಲಿ ಹಂಗರ್ ಮತ್ತೆ ಫ್ರೀಡಮ್, ಲೈಕ್ ಹಂಗರ್ ಮತ್ತೆ ಥರ್ಸ್ಟ್ ಅಂತಂದ್ರೆ ಆಗೋದು. ಓಕೆನಾ? ಸೊ ಹಸಿವು ಮತ್ತು ದಾಹದಿಂದ ಏನು ಫುಡ್ ಅಂಡ್ ವಾಟರ್ ಅನ್ನೋ ರೈಟ್ಸ್ ನ ಕೂಡ ಕೊಡ್ತಾ ಇದೆ ಮದರ್ ಅರ್ತ್. ಅರ್ತ್ ಡೆಮೋಕ್ರಸಿ ಏನನ್ನ ಪ್ರೊವೈಡ್ ಮಾಡ್ತಾ ಇದೆ, ನಮಗ್ ಬೇಕಾಗಿರುವಂತ ಆಹಾರ, ಶುದ್ಧ ಗಾಳಿಯನ್ನ ಪಡ್ಕೊಳ್ಳುವಂತ ಹಕ್ಕನ್ನು ಕೂಡ ಕೊಡ್ತಾ ಇದೆ. ಓಕೆನಾ? ಸೊ ಅರ್ತ್ ಡೆಮೋಕ್ರಸಿ ಅಂದ್ರೆ ಅರ್ಥ ಆಯ್ತಲ್ವಾ, ಬೇರೆ ಜೀವ ಸ್ಪೀಸೀಸ್ ಗಳ ಜೊತೆಗೆ ನಾವು ಕೂಡ ನಮ್ಮನ್ನ ಬೆಳೆಸ್ಕೊಳ್ಳೋ ಒಂದು ಅವಕಾಶ ಇರೋದನ್ನ ಅರ್ತ್ ಡೆಮೋಕ್ರಸಿ ಅಂತ ಕರಿತೀವಿ. ಬಿಕಾಸ್ ದ ಅರ್ತ್ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಅಟ್ ನವಧಾನ್ಯ. ಓಕೆನಾ? ಸೊ ಮೋನೋಕಲ್ಚರ್, ಬಿಯಾಂಡ್ ಮೋನೋಕಲ್ಚರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಓದ್ಕೊಂಡ್ವಿ ಅಲ್ವಾ, ನವಧಾನ್ಯ ಫಾರ್ಮ್ ನ ಯಾವ ರೀತಿಯಾಗಿ ವಂದನಾ ಶಿವ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಆಲ್ ಓವರ್ ಇಂಡಿಯಾ ಸುಮಾರು 100 ಸೆಂಟರ್ಸ್ ಅನ್ನ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ವೆರೈಟೀಸ್ ಆಫ್ ಸ್ಪೀಸೀಸ್ ಸೀಡ್ಸ್ ಅನ್ನ ಅವ್ರು ಏನ್ ಮಾಡಿದ್ದಾರೆ, ಕಲೆಕ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ಅವರು ತಮ್ಮ ಕಾಂಟ್ರಿಬ್ಯೂಷನ್ ನ ಕೊಟ್ಟಿದಾರಲ್ವಾ ನವಧಾನ್ಯ ಫಾರ್ಮಿಗೆ. ಸೊ ಆ ನವಧಾನ್ಯ ಫಾರ್ಮ್ ಅಲ್ಲೇನೆ ಅವ್ರೇನ್ ಮಾಡಿದ್ದಾರೆ, ಈ ಅರ್ತ್ ಡೆಮೋಕ್ರಸಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಓಕೆ, ಸೊ 1 mark ಕ್ವೆಶನ್. ಅರ್ತ್ ಡೆಮೋಕ್ರಸಿ, ವೇರ್ ಇಸ್ ದಿ ಅರ್ತ್ ಡೆಮೋಕ್ರಸಿ ಲೊಕೇಟೆಡ್? ಓಕೆ, ಸೊ 1 mark ಕ್ವೆಶನ್. ಓಕೆನಾ? ಸೊ ನವಧಾನ್ಯ ಫಾರ್ಮ್ ಅಲ್ಲಿ ಇದು ಲೊಕೇಟ್ ಆಗಿದೆ. ಈ ಬಯೋಡೈವರ್ಸಿಟಿ ಫಾರ್ಮ್, ನವಧಾನ್ಯ ಫಾರ್ಮ್ ಅನ್ನ ಇವರು ಎಸ್ಟಾಬ್ಲಿಷ್ ಮಾಡಿದ್ದೆ ಯಾವ ಉದ್ದೇಶಕ್ಕೋಸ್ಕರ, ಬಯೋಡೈವರ್ಸಿಟಿಯನ್ನ ಸ್ಪ್ರೆಡ್ ಮಾಡಬೇಕು ಅನ್ನೋ ಕಾರಣಕ್ಕೆ, ಅಲ್ಲಿ ಟ್ರೈನಿಂಗ್ ಕೊಡ್ಬೇಕು ಅನ್ನೋ ಕಾರಣಕ್ಕೆ, ಸೊ ಮಾದರಿಗಳನ್ನ ತೋರಿಸ್ಬೇಕು ಜನಗಳಿಗೆ ಅನ್ನೋ ಕಾರಣಕ್ಕೋಸ್ಕರನೇ, ಬಯೋಡೈವರ್ಸಿಟಿಯನ್ನ ಪ್ರಮೋಟ್ ಮಾಡೋಕೋಸ್ಕರ ವಂದನಾ ಶಿವ ಅವ್ರು ಏನ್ ಮಾಡ್ತಾರೆ, ನವಧಾನ್ಯ ಫಾರ್ಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರಲ್ವಾ. ಸೊ ದಿಸ್ ಇಸ್ ಬಯೋಡೈವರ್ಸಿಟಿ ಫಾರ್ಮ್. ಪಾರ್ಟಿಸಿಪೆಂಟ್ಸ್ ಲರ್ನ್ ಟು ವರ್ಕ್ ವಿತ್ ಲಿವಿಂಗ್ ಸೀಡ್ಸ್. ಸೊ ಈ ಅರ್ತ್ ಯೂನಿವರ್ಸಿಟಿ ನವಧಾನ್ಯ ಫಾರ್ಮ್ ಅಲ್ಲಿ ಇದೆಯಲ್ವಾ, ಅಲ್ಲಿ ಪಾರ್ಟಿಸಿಪೆಂಟ್ಸ್, ಓಕೆ, ಸೊ ಪಾರ್ಟಿಸಿಪೆಂಟ್ಸ್ ಏನನ್ನ ಕಲ್ತ್ಕೋತಾರೆ, ಟು ವರ್ಕ್ ವಿತ್ ಲಿವಿಂಗ್ ಸೀಡ್ಸ್. ಓಕೆ, ಜೀವ ಇರುವಂತಹ ಬೀಜಗಳು. ಓಕೆ, ಸೊ ಇವರು ಇಲ್ಲಿ ಪ್ರಕೃತಿಯನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ, ಜೀವ ಇರುವಂತಹ ಒಂದು ಪ್ರಕೃತಿಯ ಒಂದು ಭಾಗವಾಗಿ ಟ್ರೀಟ್ ಮಾಡ್ತಾರಲ್ವಾ, ಅದಕ್ಕೋಸ್ಕರ ಲಿವಿಂಗ್ ಸೀಡ್ಸ್ ಅಂತ ಹೇಳ್ತಿದ್ದಾರೆ ನೋಡಿ. ಲಿವಿಂಗ್ ಸೀಡ್ಸ್, ಲಿವಿಂಗ್ ಸಾಯಿಲ್, ಸೊ ಎಲ್ಲದಕ್ಕೂ ಜೀವ ಇದೆ ಅಂತ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ. ಲಿವಿಂಗ್ ಸೀಡ್ಸ್, ಲಿವಿಂಗ್ ಸಾಯಿಲ್, ಓಕೆ, ಲಿವಿಂಗ್ ಸಾಯಿಲ್ ಅಂಡ್ ದ ವೆಬ್ ಆಫ್ ಲೈಫ್, ಜೀವಜಾಲ. ಸೊ ಲರ್ನ್ ಟು ವರ್ಕ್ ವಿತ್, ಸೊ ಜೊತೆಗೆ ವರ್ಕ್ ಮಾಡ್ಕೊಂಡು ಹೋಗೋದು, ಲಿವಿಂಗ್ ಸೀಡ್ಸ್ ಜೊತೆಗೆ, ಲಿವಿಂಗ್ ಸಾಯಿಲ್ ಜೊತೆಗೆ, ಅಂಡ್ ದ ವೆಬ್ ಆಫ್ ಲೈಫ್ ಅಂದ್ರೆ ಬೇರೆ ಎಲ್ಲಾ ಜೀವಗಳ ಜೊತೆನೂ ಅವ್ರೇನ್ ಮಾಡೋದು, ವರ್ಕ್ ಮಾಡೋದು ಹೇಗೆ ಅಂತ ಇಲ್ಲಿ ಕಲಿತಾರೆ. ಯಾರು? ಪಾರ್ಟಿಸಿಪೆಂಟ್ಸ್ ಅರ್ತ್ ಯೂನಿವರ್ಸಿಟಿನಲ್ಲಿ. ಓಕೆನಾ? ಸೊ ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡ್ ಫಾರ್ಮರ್ಸ್, ರೈತರು, ಸ್ಕೂಲ್ ಚಿಲ್ಡ್ರನ್, ಮಕ್ಕಳು, ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್. ಸಿ ಎಷ್ಟು ಫೇಮಸ್ ಆಗಿದೆ ನಮ್ಮ ನವಧಾನ್ಯ ಫಾರ್ಮ್. ಓಕೆ, ವಂದನಾ ಶಿವ ಅವರು ಎಸ್ಟಾಬ್ಲಿಷ್ ಮಾಡಿರುವಂತಹ ನವಧಾನ್ಯ ಫಾರ್ಮ್ ಅಲ್ಲಿ ಇರುವಂತಹ ಅರ್ತ್ ಯೂನಿವರ್ಸಿಟಿ ಎಷ್ಟು ಫೇಮಸ್ ಆಗಿದೆ ಅಂದ್ರೆ, ಪಾರ್ಟಿಸಿಪೆಂಟ್ಸ್ ಆರ್ ಕಮಿಂಗ್ ಫ್ರಮ್
ಅಕ್ರಾಸ್ ದ ವರ್ಲ್ಡ್. ಓಕೆನಾ, ಸೊ ಇಡೀ ಪ್ರಪಂಚದ ಮೂಲೆ ಮೂಲೆಯಿಂದನೂ ಇಲ್ಲಿಗೆ ಪಾರ್ಟಿಸಿಪೆಂಟ್ಸ್ ಬರ್ತಾ ಹೋಗ್ತಾರೆ. ಟೂ ಆಫ್ ಅವರ್ ಮೋಸ್ಟ್ ಪಾಪ್ಯುಲರ್ ಕೋರ್ಸಸ್ ಆರ್. ಸೊ ಅರ್ತ್ ಯೂನಿವರ್ಸಿಟಿನಲ್ಲಿ ಯಾವ್ಯಾವ್ದನ್ನ ಹೇಳ್ಕೊಡ್ತಾರೆ? ಟೂ ಪಾಪ್ಯುಲರ್ ಕೋರ್ಸ್ ಅಂದ್ರೆ ಬೇರೆ ಬೇರೆ ವಿಷಯಗಳನ್ನ ಹೇಳ್ಕೊಡ್ತಾರೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ದಿ ಎ ಟು ಝೆಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಆಗ್ರೋ ಎಕಾಲಜಿ. ಓಕೆನಾ, ಸೊ ಒಂದು ಯಾವುದು ದ ಎ ಟು ಝೆಡ್ ಆಫ್ ಲೈಕ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದ್ರೆ ಲೈಕ್ ವಾಟ್ ಇಸ್ ಎ ಜೈವಿಕ ಫಾರ್ಮಿಂಗ್. ಫಾರ್ಮಿಂಗ್ ಅಂತ ಅಂದ್ರೆ ಏನು ಕನ್ನಡದಲ್ಲಿ? ಜೈವಿಕವಾಗಿ ನಾವು ಯಾವ ರೀತಿ ಉಳುಮೆ ಮಾಡಬೇಕು, ಬೆಳಿಬೇಕು ಅನ್ನೋದನ್ನ ಹೇಳ್ಕೊಡೋದು. ಮತ್ತೆ ಆಗ್ರೋ ಎಕಾಲಜಿ. ಓಕೆನಾ, ಸೊ ಕೃಷಿಯನ್ನ ಹೇಗ್ ಮಾಡೋದು, ಪರಿಸರಕ್ಕೆ ಯಾವುದೇ ರೀತಿಯಾಗಿ ಹಾನಿ ಉಂಟು ಮಾಡದೆ ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾರೆ. ದಿ ಎ ಟು ಝೆಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಆಗ್ರೋ ಎಕಾಲಜಿನ ಇಲ್ಲಿ ಹೇಳ್ಕೊಡ್ತಾರೆ. ಅಂಡ್ ಗಾಂಧಿ ಅಂಡ್ ಗ್ಲೋಬಲೈಸೇಷನ್ ಅನ್ನೋ ಎರಡು ಕಾನ್ಸೆಪ್ಟ್ ಅನ್ನ ಹೇಳ್ಕೊಡ್ತಾರೆ. ಸೊ ಗಾಂಧಿ ಯಾವಾಗ್ಲೂ ಪ್ರಕೃತಿನ ಉಳಿಸೋ ರೀತಿನೇ ಅವರು ಹೇಳ್ತಾ ಇದ್ರಲ್ವಾ. ಸೊ ಅವರು ಗುಡಿ ಕೈಗಾರಿಕೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು. ಇಂಡಸ್ಟ್ರಿಯಲೈಸೇಷನ್ ಗಿಂತ ಅವರು ಗುಡಿ ಕೈಗಾರಿಕೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು. ಸೊ ಗುಡಿ ಕೈಗಾರಿಕೆಗೆ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಂತೆ ಅದೇನು ಪ್ರಕೃತಿಗೆ ಮಾಡುವಂತ ಹಾನಿ ಕಡಿಮೆ ಆಗ್ತಾ ಇತ್ತು. ಅದಕ್ಕೋಸ್ಕರ ಇಲ್ಲಿ ಗಾಂಧಿ ಮತ್ತೆ ಗ್ಲೋಬಲೈಸೇಷನ್ ಅನ್ನೋ ಇನ್ನೊಂದು ವಿಷಯವನ್ನ ಹೇಳ್ಕೊಡ್ತಾ ಇದ್ರು. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ಟೋಟಲ್ ಆಗಿ ಇಲ್ಲಿ ಏನಾಗುತ್ತೆ, ನಿಮ್ಗೆ 4 ಮಾರ್ಕ್ಸ್ ಕ್ವೆಶನ್ ಕೂಡ ಬರುತ್ತೆ ಆನ್ ನೇಚರ್ ಟೀಚರ್ಸ್. ಓಕೆ, ವಾಟ್ ನೇಚರ್ ಟೀಚರ್ಸ್ ಅಥವಾ ಅರ್ತ್ ಯೂನಿವರ್ಸಿಟಿ. ಓಕೆನಾ, ಸೊ 4 ಮಾರ್ಕ್ ಕ್ವೆಶನ್ ಅರ್ತ್ ಯೂನಿವರ್ಸಿಟಿ ಮೇಲೆ ನಿಮ್ಗೆ 4 ಮಾರ್ಕ್ ಕ್ವೆಶನ್ ಬರ್ಬೋದು. ಅವಾಗ ನೀವೇನ್ ಮಾಡ್ಬೇಕು, ಇದೆಲ್ಲ ಬರಿಬೇಕಾಗುತ್ತೆ. ಓಕೆನಾ, ಯಾವ ರೀತಿಯಾಗಿ ನಮ್ಮ ಪ್ಯಾರಡಮ್ ಲೈಕ್ ನಮ್ಮ ದೃಷ್ಟಿಕೋನವನ್ನ ನಾವು ಚೇಂಜ್ ಮಾಡ್ಕೋಬೇಕು ಫ್ರಮ್ ಏನು ಆಂಥ್ರೋಪೋಸೆಂಟ್ರಿಸಮ್ ಇಂದ ಎಕೋಸೆಂಟ್ರಿಸಮ್ಗೆ ಯಾವ ರೀತಿ ಬದಲಾವಣೆಯನ್ನ ಮಾಡಿಕೊಂಡು ಲೈಕ್ ಪರಿಸರವನ್ನ ಉಳಿಸ್ಬೇಕು. ಅಲ್ಲಿ ಯಾವ ರೀತಿ ಅರ್ತ್ ಡೆಮೋಕ್ರಸಿನ ಹೇಳ್ಕೊಡ್ತಾರೆ, ಅರ್ತ್ ಡೆಮೋಕ್ರಸಿಯಲ್ಲಿ ಏನೆಲ್ಲಾ ವಿಷಯಗಳಿದಾವೆ, ಮತ್ತೆ ಅರ್ತ್ ಯೂನಿವರ್ಸಿಟಿನಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ, ಏನನ್ನ ಹೇಳ್ಕೊಡ್ತಾರೆ. ಓಕೆನಾ, ಸೊ ಇದು ಇಂಪಾರ್ಟೆಂಟ್. 4 ಮಾರ್ಕ್ಸ್ಗೆ ನಿಮ್ಗೆ ಕ್ವೆಶನ್ ಬರಬಹುದು. ಓಕೆನಾ, ಸೊ ಅರ್ಥ ಆಯ್ತಲ್ವಾ ಇದು. ಸೊ ನೆಕ್ಸ್ಟ್ ಬಂದು ದ ಪೋಯಟ್ರಿ ಆಫ್ ದ ಫಾರೆಸ್ಟ್. ಮೈ ನೇಮ್ ಇಸ್ ಸುಷ್ಮಿತಾ. ಎಸ್, ಫಾರ್ಮಿಂಗ್ ಅಂದ್ರೆ ಕೃಷಿನೇ. ಓಕೆ, ಸೊ ಓಕೆ ಅರುಣ್, ಡೋಂಟ್ ಯು ನೋ ಮೈ ನೇಮ್ ಸುಷ್ಮಿತಾ. ಸೊ ನೆಕ್ಸ್ಟ್ ಬಂದು ದ ಪೋಯಟ್ರಿ ಆಫ್ ದ ಫಾರೆಸ್ಟ್. ಓಕೆನಾ, ಸೊ ಇವಾಗ ಯಾವ ರೀತಿಯಾಗಿ ನೋಡೋಣ. ದ ಅರ್ತ್ ಯೂನಿವರ್ಸಿಟಿ ಈಸ್ ಇನ್ಸ್ಪೈರ್ಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಸೊ ಇದು ಕೂಡ 1 ಮಾರ್ಕ್ ಕ್ವೆಶನ್. ರವೀಂದ್ರನಾಥ್ ಟ್ಯಾಗೋರ್ ಇಂದ ಇನ್ಸ್ಪೈರ್ ಆಗಿ ದ ಅರ್ತ್ ಯೂನಿವರ್ಸಿಟಿನ ಯಾರು ವಂದನಾ ಶಿವ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇಂಡಿಯಾಸ್ ನ್ಯಾಷನಲ್ ಪೋಯೆಟ್ ಅಂಡ್ ಎ ನೊಬೆಲ್ ಪ್ರೈಸ್ ಲಾರಿಯೇಟ್. ಇವ್ರಿಗೆ ನೊಬೆಲ್ ಪ್ರೈಸ್ ಕೂಡ ಬಂದಿದೆ, ಮತ್ತೆ ಇವರನ್ನ ರಾಷ್ಟ್ರ ಕವಿ ಅಂತ ಕೂಡ ಕರೀತಾರೆ, ರವೀಂದ್ರನಾಥ್ ಟ್ಯಾಗೋರ್. ಸೊ ಯಾರಿಂದ ಇನ್ಸ್ಪೈರ್ ಆಗಿ ಅರ್ತ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಯ್ತು? ರವೀಂದ್ರನಾಥ್ ಟ್ಯಾಗೋರ್ ಅವರಿಂದ. ಟ್ಯಾಗೋರ್ ಸ್ಟಾರ್ಟೆಡ್ ಅ ಲರ್ನಿಂಗ್ ಸೆಂಟರ್ ಇನ್ ಶಾಂತಿ ನಿಕೇತನ್ ಇನ್ ವೆಸ್ಟ್ ಬೆಂಗಾಲ್. ಆಯ್ತಾ, ಪಶ್ಚಿಮ ಬಂಗಾಳದಲ್ಲಿ ಅವ್ರೇನ್ ಮಾಡಿದ್ರು, ಶಾಂತಿ ನಿಕೇತನ್ ಅನ್ನೋ ಒಂದು ಲರ್ನಿಂಗ್ ಸೆಂಟರ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಓಕೆನಾ, ಇನ್ ಇಂಡಿಯಾ ಲೈಕ್ ವೆಸ್ಟ್ ಬೆಂಗಾಲ್ ಗೊತ್ತಲ್ವಾ, ಇಂಡಿಯಾದ ಈಸ್ಟ್ ಸೈಡ್ ಅಲ್ಲಿ ಇದೆ. ಆಸ್ ಎ ಫಾರೆಸ್ಟ್ ಸ್ಕೂಲ್. ಓಕೆ, ಇಲ್ಲೇನು ನಮ್ ತರ ಮಾಡರ್ನೈಸ್ಡ್ ವೆಲ್ ಎಕ್ವಿಪ್ಡ್ ಏನೋ ಸ್ಕೂಲ್ ಬಿಲ್ಡಿಂಗ್ ಗಳನ್ನ ಕಟ್ಕೊಂಡು ಪಾಠ ಮಾಡ್ತಾ ಇರ್ಲಿಲ್ಲ. ಶಾಂತಿ ನಿಕೇತನದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಫಾರೆಸ್ಟ್ ಸ್ಕೂಲ್ ಅಂತಂದ್ರೆ ಪರಿಸರದ ಮಧ್ಯ ಏನ್ ಮಾಡ್ತಾ ಇದ್ರು, ಪಾಠವನ್ನ ಹೇಳ್ಕೊಡ್ತಾ ಇದ್ರು. ಓಕೆನಾ, ಬೋತ್ ಟು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ನೇಚರ್ ಅಂಡ್ ಟು ಕ್ರಿಯೇಟ್ ಆನ್ ಇಂಡಿಯನ್ ಕಲ್ಚರಲ್ ರಿನಾನ್ಸನ್ಸ್. ಓಕೆನಾ, ಸೊ ಯಾಕೆ ಅವರು ಕಾಡಿನ ಮಧ್ಯ ಪಾಠನ ಹೇಳ್ಕೊಡ್ತಾ ಇದ್ರು ಅಂತಂದ್ರೆ ಪ್ರಕೃತಿಯಿಂದ ಉತ್ತೇಜನ ಆಗೋಕೆ, ಓಕೆ, ಇನ್ಸ್ಪೈರ್ ಆಗೋಕೆ, ಅಂಡ್ ಟು ಕ್ರಿಯೇಟ್ ಆನ್ ಇಂಡಿಯನ್ ಕಲ್ಚರಲ್ ರಿನಾನ್ಸನ್ಸ್. ಓಕೆ, ಸೊ ಮೊದಲು ನಾವು ಯಾವ ರೀತಿಯಾಗಿ ಕಾಡಿನ ಜನ ಎಲ್ಲ, ಕಾಡಿನ ನಾಗರಿಕತೆಗಳೆಲ್ಲ ಬೆಳೆದಿದ್ದು ಯಾವ ರೀತಿ ಅಂತ ಗೊತ್ತಿತ್ತಲ್ವಾ ನಮ್ಗೆ. ರವೀಂದ್ರನಾಥ್ ಟ್ಯಾಗೋರ್ ಅದನ್ನೇ ಮತ್ತೆ ಎಸ್ಟಾಬ್ಲಿಷ್ ಮಾಡೋಕೆ, ಸೊ ನಮ್ಮ ಜೀವನ ಯಾವ ರೀತಿಯಾಗಿ ಬೆಳ್ಕೊಂಡ್ ಬಂತೋ, ಸೊ ನಾವ್ ಅದೇ ಮೂಲಕ್ಕೆ ಹೋದ್ರೆ ನಾವೇನಾಗತ್ತೆ, ಮತ್ತೆ ನಮ್ಮ ಒಳ್ಳೆ ಒಂದು ಜೀವನವನ್ನ ಎಸ್ಟಾಬ್ಲಿಷ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಈಗ ನೇಚರ್ ಓರಿಯೆಂಟೆಡ್ ಪಾಠವನ್ನೇ ಹೇಳ್ಕೊಡ್ಬೇಕು ಅಂತ ಇಲ್ಲಿ ಎಲ್ಲಿ
ವೆಸ್ಟ್ ಬೆಂಗಾಳಲ್ಲಿ ಲರ್ನಿಂಗ್ ಸೆಂಟರ್ ಅನ್ನ, ಶಾಂತಿ ನಿಕೇತನ್ ಅನ್ನೋ ಒಂದು ಲರ್ನಿಂಗ್ ಸೆಂಟರ್ ಅನ್ನ, ವಿಶ್ವವಿದ್ಯಾಲಯವನ್ನ ಅವರು ಕೂಡ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ದ ಸ್ಕೂಲ್ ಬಿಕೇಮ್ ಎ ಯೂನಿವರ್ಸಿಟಿ. ದ ಸ್ಕೂಲ್ ಇವಾಗ ಅಟ್ ಪ್ರೆಸೆಂಟ್ ಯೂನಿವರ್ಸಿಟಿ ಆಗಿದೆ, ಯೂನಿವರ್ಸಿಟಿ ಆಗಿ ರನ್ ಆಗ್ತಾ ಇದೆ. ಸ್ಕೂಲ್ ಬಿಕೇಮ್ ಎ ಯೂನಿವರ್ಸಿಟಿ ಇನ್ 1921. ಸೊ 21ರಲ್ಲಿ ಅದು ಏನಾಯ್ತು, ಯೂನಿವರ್ಸಿಟಿ ಕೂಡ ಆಯ್ತು, ಶಾಂತಿ ನಿಕೇತನ್ ಯೂನಿವರ್ಸಿಟಿ. ಗ್ರೋಯಿಂಗ್ ಇನ್ ಟು ಒನ್ ಆಫ್ ಇಂಡಿಯಾಸ್ ಮೋಸ್ಟ್ ಫೇಮಸ್ ಸೆಂಟರ್ಸ್ ಫಾರ್ ಲರ್ನಿಂಗ್. ಯಾಕೆಂದ್ರೆ ನಮ್ಮ ಎಲ್ಲಾ ಸ್ಕೂಲಿಂಗ್ ಸಿಸ್ಟಮ್ ಗಿಂತ ಇದೊಂದು ಡಿಫರೆಂಟ್ ಆಗಿ ಸ್ಕೂಲ್ ನ ಎಸ್ಟಾಬ್ಲಿಷ್ ಮಾಡಿದಾರಲ್ವಾ, ಹಾಗಾಗಿ ಏನಿದು ತುಂಬಾ ಫೇಮಸ್. ಟುಡೇ ಜಸ್ಟ್ ಆಸ್ ಇನ್ ಟ್ಯಾಗೋಸ್ ಟೈಮ್ ವಿ ನೀಡ್ ಟು ಟರ್ನ್ ಟು ನೇಚರ್ ಅಂಡ್ ದ ಫಾರೆಸ್ಟ್ ಫಾರ್ ಲೆಸನ್ಸ್ ಇನ್ ಫ್ರೀಡಮ್. ಓಕೆನಾ. ಸೊ ಟ್ಯಾಗೋರ್ ಯಾವ ರೀತಿಯಾಗಿ ಕಾಡಿನ ಮಧ್ಯೆ ಪಾಠಗಳನ್ನ ಕಲಿಯೋಕೆ ಶಾಂತಿ ನಿಕೇತನ್ನ ಎಸ್ಟಾಬ್ಲಿಷ್ ಮಾಡಿದ್ರು, ಸೊ ಅವರ ಗುರಿ ಏನಾಗಿತ್ತೋ ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕು, ಅದೇ ರೀತಿಯಾಗಿ ಅವ್ರನ್ನೇ ಫಾಲೋ ಮಾಡ್ಬೇಕು. ಓಕೆನಾ. ಸೊ ಅಲ್ಲಿಂದ ನಾವು ಪಾಠನ ಕಲಿತಾ ಹೋಗ್ಬೇಕು ಅಂತ ಹೇಳ್ತಾರೆ. ಓಕೆ. ಸೊ ಇನ್ ಹಿಸ್ ಎಸ್ಸೆ ತಪೋವನ್. ಓಕೆನಾ. ಯಾರ್ದಿದು ಎಸ್ಸೆ? ಟ್ಯಾಗೋರ್, ರವೀಂದ್ರನಾಥ ಟ್ಯಾಗೋರ್ ಅವರು ಬರ್ದಿರುವಂತಹ ಎಸ್ಸೆ ಇದು ತಪೋವನ್. ಓಕೆನಾ. ಸೊ ಒನ್ ಮಾರ್ಕ್ ಕ್ವೆಶ್ಚನ್. ಫಾರೆಸ್ಟ್ ಆಫ್ ಪ್ಯೂರಿಟಿ ಅಂತ ಕೂಡ ಇದನ್ನ ಕರೀತಾರೆ, ತಪೋವನ್. ಓಕೆನಾ. ಫಾರೆಸ್ಟ್ ಆಫ್ ಪ್ಯೂರಿಟಿ. ಟ್ಯಾಗೋರ್ ರೈಟ್ಸ್. ಸೊ ಆ ಎಸ್ಸೆ ನಲ್ಲಿ ಅವ್ರು ಏನಂತ ಬರ್ದಿದ್ದಾರೆ ನೋಡೋಣ. ಇಂಡಿಯನ್ ಸಿವಿಲೈಸೇಷನ್ ಹ್ಯಾಸ್ ಬೀನ್ ಡಿಸ್ಟಿಂಕ್ಟಿವ್ ಇನ್ ಲೊಕೇಟಿಂಗ್ ಇಟ್ ಸೋರ್ಸ್ ಆಫ್ ರೀಜನರೇಷನ್. ಓಕೆನಾ. ಸೊ ಇಂಡಿಯಾದಲ್ಲಿ, ಭಾರತದಲ್ಲಿ ಬೆಳೆದು ಬಂದಂತಹ ನಾಗರಿಕತೆಗಳು, ಓಕೆನಾ, ನಾಗರಿಕತೆಗಳು ಡಿಸ್ಟಿಂಕ್ಟಿವ್ ಅಂದ್ರೆ ಇವರು ಡಿಫ್ರೆಂಟ್ ಆಗಿ, ಲೈಕ್ ತುಂಬಾ ಟುಡೇ ಈವ್ನಿಂಗ್. Manish, I don't understand what you are telling. Evening lesson, na? ಬಿಸ್ನೆಸ್ ಸ್ಟಡೀಸ್ ಲೈವ್ ವಿಡಿಯೋ ಮಾಡಿ. ಹಾ ಪ್ರೇರಣಾ, ಲೈವ್ ವಿಡಿಯೋ ಬರುತ್ತೆ ಸೂನ್. ಓಕೆ. ಸೊ ಇವ್ರೇನ್ ಮಾಡ್ತಾ ಇದ್ದಾರೆ, ಇಂಡಿಯನ್ ಸಿವಿಲೈಸೇಷನ್ ಹ್ಯಾಸ್ ಬಿನ್ ಡಿಸ್ಟಿಂಕ್ಟಿವ್ ಇನ್ ಲೊಕೇಟಿಂಗ್ ಇಟ್ ಸೋರ್ಸ್ ಆಫ್ ರೀಜನರೇಷನ್. ಸೊ ಇಲ್ಲಿ ನಾಗರಿಕತೆ ಯಾವ ರೀತಿಯಾಗಿ ಬೆಳೆದು ಬಂತು, ಅವರು ಯಾವ ರೀತಿಯಾಗಿ ವಿಶಿಷ್ಟವಾಗಿ ತಮ್ಮ ಅಂದ್ರೆ ಪುನರುತ್ಥಾನ, ಲೈಕ್ ರೀಜನರೇಷನ್ ಆಫ್ ಲೊಕೇಟಿಂಗ್, ಅವರ ಏನೋ ಅವ್ರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿಯಾಗಿ ಪಡ್ಕೋತಾ ಇದ್ರು, ಇವರು ವಿಶಿಷ್ಟವಾಗಿ ಬೆಳೆದು ಬಂದಂತಹ ನಾಗರಿಕತೆ ಅಂತ ಅವರು ಇಂಡಿಯನ್ ಸಿವಿಲೈಸೇಷನ್ಗೆ ಹೇಳ್ತಾ ಇದ್ದಾರೆ. ಮೆಟೀರಿಯಲ್ ಅಂಡ್ ಇಂಟೆಲೆಕ್ಚುವಲ್ ಇನ್ ದ ಫಾರೆಸ್ಟ್, ನಾಟ್ ದ ಸಿಟಿ. ಸೊ ಇವರು ಯಾವ ರೀತಿಯಾಗಿ ತಮ್ಮನ್ನ ತಾವು ವಿಶಿಷ್ಟವಾಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಅಂದ್ರೆ, ಬೇರೆ ಎಲ್ಲಾ ನಾಗರಿಕತೆಗಳಿಗೆ ಹೋಲಿಸ್ಕೊಂಡ್ರೆ, ಅಂದ್ರೆ ಸಿಟಿನಲ್ಲಿ ಇದು ಬೆಳಿದೇನೆ ಕಾಡಿನಲ್ಲಿ ಬೆಳೆದಂತಹ ನಾಗರಿಕತೆಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಕಾಡಿನಲ್ಲಿ ಅವರು ಅಲ್ಲಿ ಏನ್ ಸಿಗುತ್ತೋ ಅಲ್ಲಿ ಮೆಟೀರಿಯಲ್ಸ್ ಅಥವಾ ಅಲ್ಲಿ ಕಾಡಿಂದ ಅವರು ಏನ್ ಬೇಕೋ ಅದನ್ನ ಕಲ್ತ್ರು. ಇಂಟೆಲೆಕ್ಚುವಲ್ ಅಂತಂದ್ರೆ ಅವರ ಬುದ್ಧಿನೂ ಕೂಡ ಎಲ್ಲಿ ಬೆಳೆಸ್ಕೊಂಡ್ರು, ಕಾಡಿನಲ್ಲೇ ಬೆಳೆಸ್ಕೊಂಡಿದ್ದು. ಓಕೆನಾ. ಸೊ ಫಾರೆಸ್ಟ್ ಸಿವಿಲೈಸೇಷನ್ ಯಾವ ರೀತಿಯಾಗಿ ಬೆಳೆದು ಬಂತು ವಿಶಿಷ್ಟವಾಗಿ ಭಾರತದಲ್ಲಿ ಅಂತ ಇವರು ತಪೋವನ್ ಅನ್ನೋ ಎಸ್ಸೆನಲ್ಲಿ ಹೇಳ್ತಾ ಹೋಗ್ತಾರೆ. ಇಂಡಿಯಾಸ್ ಬೆಸ್ಟ್ ಐಡಿಯಾಸ್ ಹ್ಯಾವ್ ಕಮ್ ವೇರ್ ಮ್ಯಾನ್ ವಾಸ್ ಇನ್ ಕಮ್ಯೂನಿಯನ್ ವಿತ್ ಟ್ರೀಸ್ ಅಂಡ್ ರಿವರ್ಸ್ ಅಂಡ್ ಲೇಕ್ಸ್ ಅವೇ ಫ್ರಮ್ ದ ಕ್ರೌಡ್ಸ್. ಓಕೆನಾ. ಸೊ ಇಲ್ಲೇನಪ್ಪಾ ಅಂತಂದ್ರೆ ಇಂಡಿಯಾಸ್ ಬೆಸ್ಟ್ ಐಡಿಯಾಸ್. ಓಕೆ. ಸೊ ಯಾವ ರೀತಿಯಾಗಿ ನಾಗರಿಕತೆ ಬೆಳೀತು ಅಲ್ವಾ, ಲೈಕ್ ನಾವು ಕಲ್ಲನ್ನ ಕಲ್ಲಿಗೆ ಕುಟ್ಟಿದ್ರೆ ಬೆಂಕಿ ಬರುತ್ತೆ, ಅಥವಾ ಏನೋ ಸುಟ್ಟಿರೋ ಮಾಂಸವನ್ನ ಯಾವ ರೀತಿ ತಿಂದ್ರೆ ಅದು ಲೈಕ್ ಟೇಸ್ಟಿ ಆಗಿರುತ್ತೆ. ಈ ರೀತಿಯಾಗಿ ಏನ್ ಮಾಡಿದ್ರು ಅವರು, ಕಾಡಿನಲ್ಲಿ ಮರಗಳ ಜೊತೆ ಹರಿತಿರೋ ಏನು ರಿವರ್ಸ್, ನದಿಗಳ ಜೊತೆ, ಲೇಕ್ಸ್, ಸರೋವರಗಳ ಜೊತೆಯಾಗಿ ಬೆಳೆದು ಅವರು ಪಾಠಗಳನ್ನ ಕಲಿತಾ ಹೋದ್ರು. ಬಟ್ ಅವೇ ಫ್ರಮ್ ದ ಕ್ರೌಡ್ ಅಂತ ಅಂದ್ರೆ ಏನು, ಈ ಸಿಟಿ ಜೀವನದಿಂದ
ಒತ್ತೊತ್ತಾಗಿ ಜನಗಳು ಒಂದ್ ಕಡೆ ಇರ್ತಾರಲ್ವಾ, ಅದನ್ನ ಕ್ರೌಡ್ ಅಂತ ಕರಿತೀವಿ. ಸೊ ಈ ಜನ ಜಂಗುಳಿಯಿಂದ ದೂರ ಇದ್ದು ಕಾಡಿನ ಮಧ್ಯ ಪ್ರಶಾಂತತೆಯಲ್ಲಿ ಅವರು ಎಲ್ಲಾ ರೀತಿಯ ಪಾಠಗಳನ್ನ ಕಲಿತ್ರು. The peace of the forest has the peace of the forest has helped the intellectual evolution of man. ಸೊ ಇತ್ತೀಚಿನ ದಿನದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಮೊಬೈಲ್ ಅಂತೆ, ಟಿವಿ ಅಂತೆ, ವಾಟ್ ಎವರ್ ದ ಮೀನ್ಸ್ ಆಫ್ ಏನೋ ಡಿಜಿಟಲೈಸೇಷನ್ ನಾವೇನ್ ಮಾಡ್ತಾ ಇದೀವಿ, ಪ್ರಕೃತಿಯಿಂದ ದೂರ ಆಗಿ ಆಗಿ ನಮ್ಮ ಇಂಟೆಲೆಕ್ಚುವಲ್ ಕೆಪಾಸಿಟಿನ ಕಳ್ಕೊತಾ ಇದೀವಿ. ಫಾರ್ ಎಕ್ಸಾಂಪಲ್, ಮಗ್ಗಿನ ಪಟಾಪಟ್ ಅಂತ ಹೇಳಿ ಅಂತಂದ್ರೆ ಹೇಳ್ತೀರಾ? ನೋ. ನಾವು ಸಡನ್ ಆಗಿ ಏನ್ ಮಾಡ್ತೀವಿ, ಮೊಬೈಲ್ ಅಲ್ಲಿ ಕ್ಯಾಲ್ಕುಲೇಷನ್ ಓಪನ್ ಮಾಡ್ಕೊಂಡು ಈವನ್ ಈಸಿ ನಂಬರ್ನು ಕೂಡ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂತಂದ್ರೆ ನಮ್ಮ ಬುದ್ಧಿಶಕ್ತಿ ಎಷ್ಟು ಕಡಿಮೆ ಆಗ್ತಾ ಇದೆ ನೋಡಿ. ಬಟ್ ಫಾರೆಸ್ಟ್ ಜನ ಏನು ಆ ತರ ಅಲ್ಲ. ಪೀಸ್ ಆಫ್ ಫಾರೆಸ್ಟ್ ಅಂತಂದ್ರೆ ಅಲ್ಲಿದ್ದಂತಹ ಶಾಂತಿ, ಪ್ರಶಾಂತವಾದ ವಾತಾವರಣದಲ್ಲಿ ಅವ್ರೇನ್ ಮಾಡಿದ್ರು, ಇಂಟೆಲೆಕ್ಚುವಲ್ ಎವಲ್ಯೂಷನ್, ಅವನ ಬುದ್ಧಿ ವಿಕಾಸ ಆಗೋದಕ್ಕೆ ಹೆಲ್ಪ್ ಆಯಿತು. ದ ಕಲ್ಚರ್ ಆಫ್ ದ ಫಾರೆಸ್ಟ್ ಹ್ಯಾಸ್ ಫ್ಯೂಲ್ಡ್ ದ ಕಲ್ಚರ್ ಆಫ್ ಇಂಡಿಯನ್ ಸೊಸೈಟಿ. ಓಕೆನಾ? ಸೊ ಕಾಡಿನಲ್ಲಿ ಯಾವ ರೀತಿಯಾಗಿ ಒಂದು ಪ್ರಾಣಿ ಇನ್ನೊಂದನ್ನ ಅವಲಂಬಿಸಿ ಅಥವಾ ಯಾವ ರೀತಿ ಅವರು ಸಹಜೀವನವನ್ನ ನಡೆಸ್ತಾ ಇದ್ರೋ, ಸೊ ಅದೇನೆ ಒಂದು ನಮ್ಮ ಇಂಡಿಯನ್ ಭಾರತೀಯ ಸಂಸ್ಕೃತಿಯನ್ನ ಬೆಳೆಸೋಕೆ, ಒಂದು ಭಾರತೀಯನ ಒಂದು ಸಮಾಜವನ್ನ ಸೃಷ್ಟಿಸೋಕೆ ಅದು ಮಾದರಿ ಆಯ್ತು. ಆಯ್ತಾ? ದ ಕಲ್ಚರ್ ಆಫ್ ದ ಫಾರೆಸ್ಟ್. ಓಕೆನಾ? The culture that has arisen from the forest has been influenced by the diverse processes of renewal of life, which has been influenced, renewal of life, which are always at play in the forest, varying from species to species, from seasons to season, in sight and sound and smell. Okay na? So the culture that has arisen from the forest. Okay? ಸೊ ಕಾಡಿನಿಂದ ಬಂದಂತಹ ಸಂಸ್ಕೃತಿ ಇದೆಯಲ್ವಾ, ಅದು ಕೂಡ ಈಗ ಒಂದು ಪ್ರಾಣಿಗಳ ಲೈಕ್ ಮಾಂಸಾಹಾರಿ ಇರ್ಬೋದು, ಸಸ್ಯಾಹಾರಿ ಇರ್ಬೋದು, ಒಂದು ವೆರೈಟೀಸ್ ಆಫ್ ಮರಗಳಿರ್ಬೋದು. ಸೊ ಒಂದೊಂದಕ್ಕೂ ಒಂದೊಂದು ಡಿಫ್ರೆಂಟ್ ಆದಂತಹ ಕಲ್ಚರ್ ನಾವು ಬೆಳೆಸ್ಕೊಂಡಿರ್ತವೆ. ಸೊ ವೇರಿಯಿಂಗ್ ಫ್ರಮ್ ಸ್ಪೀಸೀಸ್ ಟು ಸ್ಪೀಸೀಸ್, ಒಂದ್ರಿಂದ ಇನ್ನೊಂದು ಸ್ಪೀಸೀಸ್ಗೆ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಇರುತ್ತೆ. ಸೀಸನ್ಸ್ ಟು ಸೀಸನ್, ಸೊ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಸೈಟ್ ಅಂಡ್ ಸೌಂಡ್ ಅಂಡ್ ಸ್ಮೆಲ್. ಓಕೆನಾ? ಸೊ ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಅದು ಎಷ್ಟು ವೈಶಿಷ್ಟ್ಯವಾಗಿರುತ್ತೆ ಅಂತ. ಸೊ ಅಲ್ಲಿ ಕಾಡಿನ ಸಂಸ್ಕೃತಿಯ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ದ ಯೂನಿಫೈಯಿಂಗ್ ಪ್ರಿನ್ಸಿಪಲ್ ಆಫ್ ಲೈಫ್ ಇನ್ ಡೈವರ್ಸಿಟಿ. ಯೂನಿಫೈಯಿಂಗ್ ಅಂತಂದ್ರೆ ಒಗ್ಗಟ್ಟಾಗಿರೋದು, ಪ್ರಿನ್ಸಿಪಲ್. ಸೊ ಯೂನಿಫೈಯಿಂಗ್ ಪ್ರಿನ್ಸಿಪಲ್ ಆಫ್ ಲೈಫ್. ಓಕೆನಾ? ಸೊ ಒಗ್ಗಟ್ಟಾಗಿರುವ ನೀತಿ ಅಥವಾ ತತ್ವ ಎಲ್ಲಿರುತ್ತೆ ಅಂತಂದ್ರೆ ಡೈವರ್ಸಿಟಿನಲ್ಲಿ. ಸೊ ಜೀವ ವೈವಿಧ್ಯತೆ ಅಂತಂದ್ರೆ ವೆರೈಟೀಸ್ ಆಫ್ ಸ್ಪೀಸೀಸ್ ಅಲ್ವಾ. ಸೊ ಆ ವೈವಿಧ್ಯತೆಯಲ್ಲೂ ಕೂಡ ಒಗ್ಗಟ್ಟಾಗಿ ಇರೋದನ್ನ ಆಫ್ ಡೆಮೋಕ್ರೆಟಿಕ್ ಪ್ಲೂರಲಿಸಮ್ ದಸ್ ಬಿಕೇಮ್ ದ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್. ಸೊ ಕಾಡಿನಲ್ಲಿರುವಂತಹ ಪ್ರಿನ್ಸಿಪಲ್ಸ್ ಅನ್ನೇ ನಾವು ಈಗ ಏನ್ ಮಾಡ್ಕೊಂಡು ಡೆಮೋಕ್ರೆಟಿಕ್ ಪ್ಲೂರಲಿಸಮ್ ಅಂತಂದ್ರೇನು, ನಮ್ಮ ಭಾರತದಲ್ಲಿ ಎಷ್ಟೊಂದು ಜಾತಿಗಳಿದಾವೆ, ಎಷ್ಟೊಂದು ಧರ್ಮಗಳಿದಾವೆ, ವೆರೈಟೀಸ್ ಆಫ್ ಲ್ಯಾಂಗ್ವೇಜಸ್ ಇದಾವೆ. ಪ್ಲೂರಲಿಸಮ್ ಅಂತಂದ್ರೆ ಬೇರೆ ಬೇರೆ ತುಂಬಾ ರೀತಿಯಾದಂತಹ ಏನು ಸಂಸ್ಕೃತಿ ಇರೋದಕ್ಕೆ. ಓಕೆನಾ? ಸೊ ಇದೆಲ್ಲನೂ ನಾವು ಒಗ್ಗಟ್ಟಾಗಿ ಸೇರಿಸ್ಕೊಂಡು ನಾವು ಯೂನಿಫೈ ಮಾಡ್ಕೊಂಡು ಒಂದು ನಾಗರಿಕತೆನ ಬೆಳೆಸಿದೀವಲ್ವಾ. ಇದಕ್ಕೆಲ್ಲ ಯಾವುದು ಮಾದರಿ ಅಂತಂದ್ರೆ ಕಾಡಿನಲ್ಲಿರುವಂತಹ ಸಂಸ್ಕೃತಿ, ಅಲ್ಲಿ ಇರುವಂತಹ ಜೀವ ವೈವಿಧ್ಯತೆಯ ನಡುವೆ ಕೂಡ ಒಂದು ಯೂನಿಫಿಕೇಶನ್ ಅನ್ನೋದು ಬೆಳೆಯುತ್ತಲ್ವಾ. ಸೊ ಅದರಿಂದ ಅದ ಮಾದರಿನ ಇಟ್ಕೊಂಡು ನಾವೀಗ ನಮ್ಮ ಡೆಮೋಕ್ರಸಿಯನ್ನ ಬೆಳೆಸ್ಕೊಂಡಿದೀವಿ, ನಮ್ಮ ನಾಗರಿಕತೆಯನ್ನ ಬೆಳೆಸ್ಕೊಂಡಿದೀವಿ. ಸೊ ಎಲ್ಲದಕ್ಕೂ ಮೂಲ ಯಾವ್ದಪ್ಪ ಅಂತಂದ್ರೆ ಕಾಡೇ ಮೂಲ, ಕಾಡಿನ ಸಂಸ್ಕೃತಿಯೇ ಮೂಲ. ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲಿಂದ ಬೆಳೆದು ಬಂದಿದ್ದು ಅಂತ ಯಾರು ಹೇಳ್ತಾ ಇದ್ದಾರೆ? ಟ್ಯಾಗೋರ್ ತಮ್ಮ ತಪೋವನ ಅನ್ನೋ ಎಸ್ಸೆನಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ? ಇನ್ನೂ ಇಷ್ಟಿದೆ ಕಂಡ್ರೋ, ಟೈಮ್ ಆಯ್ತು. ಸೊ ನೆಕ್ಸ್ಟ್ ಕ್ಲಾಸ್ ಇದನ್ನ ಕಂಪ್ಲೀಟ್ ಮಾಡಿ ನಾನು ಸ್ವಲ್ಪ ಗ್ರಾಮರ್ ಪಾರ್ಟ್ ಅನ್ನ ತಗೋತೀನಿ. ಓಕೆನಾ? ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡೂ some of the grammar. Okay, so for now I'm going to wind up the class. Okay, so guys, for your PUC classes you need to do what? ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನ ಒತ್ತೋದ್ರಿಂದ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಡ್ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗಿ, ಅಲ್ಲೂ ಕೂಡ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಡ್ ಎಕ್ಸಾಮ್ ಮೆಟೀರಿಯಲ್ಸ್ ಕೂಡ ನಾವು ಅಲ್ಲಿ ಏನ್ ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ಸೊ ರಿಯೋ ಅಕಾಡೆಮಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಟ್ಟು
ನಮ್ಮ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಸೊ ಗುಡ್ ನೈಟ್ ಟು ಎವ್ರಿ ಒನ್. ಸೊ ಸಿ ಯು ಟುಮಾರೋ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಬಾಯ್ ಬಾಯ್.